ನೋಡಿದಿರಿ ರಂಗನ माहेन्द्रनीलद्युति कोमलाङ्गी माहेन्द्रनीलद्युति कोमलाङ्गी मातङ्गकन्यां मनसा स्मरामि नंदिनी नंदितमेदिनी विश्वविनोदिनी नंदनुते गिरिवरविन्द्यशिरोहिणी वासिनि विष्णुविलासिनि जिष्णुनुते भगवति देशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुर सुंदर चरिते केಳುವೆ ಮುದತಲಿ
ಶ್ರೀ ಧೃತಿಶ್ರೀ ಮತ್ತು ಅವರ ನಾಡಿನ ಜೀವನದಿ ಕಾವೇರಿ ಅಂದವ ನೀಡುವ ದೇವನದಿ ವೈಯಾರಿ
ಓಂಕಾರ ರೂಪಿಣಿ ಭೈರವಿ ಲಿಂಗಾರ ರೂಪಿಣಿ ಭೈರವಿ ನುಗಳಾರಿ ಭೈರವನಾರಿ ನುಗಳಾರಿ ಭೈರವನಾರಿ ರಣರಂಗದಲ್ಲಿ ರೌದ್ರವನಾರಿ ನುಗಳಾರಿ ಭೈರವನಾರಿ ರಣರಂಗದಲ್ಲಿ ರೌದ್ರವನಾರಿ ನುಗಳಾರಿ ಭೈರವನಾರಿ ಕಣ್ಣುಗಳಿಂದ ಬಿಡಿಗಳಾರಿ ಬೆಸೆದ ಜಡಿಯನು ಬೀರಿ ಕಿನ್ನಾಲಿಗೆ ಮೃತವ ಸೂರಿ ಭರತಾಗಮ ವೇದ ನಾಟ್ಯಾಮೃತ ಭರತಾಗಮ ವೇದ ನಾಟ್ಯಾಮೃತ ಭರತಾಗಮ ವೇದ ನಾಟ್ಯಾಮೃತ ಭಾವ ರಾಗ ತಾಳ ಭಾವರಾಗ ತಾಳ ಲಯ ಲಾಸ್ಯ ಪಂಚಾಮೃತ ಕಟ್ಟಿಬಿಟ್ರಲ್ಲ ಮೇಡಮ್, ಲಾಕ್ ಮಾಡಿಬಿಟ್ರ. ಥ್ಯಾಂಕ್ ಯು. ನಮ್ಮೊಂದಿಗೆ ಮಾಡಬೇಡಿ. ಎಲ್ಲಿ ಕುರ್ಚಿಗಳಿದಾವೋ ದಯಮಾಡಿ ಅಲ್ಲಿ ಕೂತ್ಕೊಳ್ಳೋಂಥದ್ದಾಗ್ಲಿ ಪ್ಲೀಸ್. ಹಾಗೇನೆ ಬರ್ತಕ್ಕಂಥ ಎಲ್ಲ ಜನಸಮೂಹಕ್ಕೆ ಈ ಬದಿಯಲ್ಲೂ ಸಹ ಸಾಕಷ್ಟು ಕುರ್ಚಿಗಳಿದ್ರು ಅಲ್ಲೇ ಆಕ್ಯುಪೈ ಆಗ್ತಾರೆ, ಅಲ್ಲೇ ಕೂತ್ಕೊಳ್ತಾರೆ. ಹಾಗಾಗಿ ಇದೀಗ ಮುಂದಿನ ಕಲಾ ಪ್ರಕಾರ ನಮ್ಮೊಂದಿಗೆ ಏಕಪಾತ್ರ ಅಭಿನಯವನ್ನ ವೇದಿಕೆ ಮೇಲೆ ಪ್ರಸ್ತುತಪಡಿಸಲಿಕ್ಕೆ ಎಸ್ ಪೂಜಾ ಯಮನಪ್ಪ ಕಂಪ್ಲಿ ವೇದಿಕೆಯನ್ನು ಅಲಂಕರಿಸಿಕೊಳ್ಳಬೇಕು. ಎಸ್ ಪೂಜಾ ಯಮನಪ್ಪ ಕಂಪ್ಲಿ ಅವರು ಏಕಪಾತ್ರ ಅಭಿನಯವನ್ನ ಪ್ರಸ್ತುತಪಡಿಸಬೇಕು. ಬನ್ನಿ. ವೇದಿಕೆ ಅಡಿಯಲ್ಲಿ ನಾವು ಸಮಾಗಮಗೊಂಡಿರುವಂತದ್ದು ಸಾಕಷ್ಟು ಭರಪೂರ ಸುಖಿಯಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ಈ ವೇದಿಕೆಯನ್ನ ಅಲಂಕರಿಸಿಕೊಡ್ತವೆ. ಕಲಾ ಪ್ರೌಢಿಮೆಯನ್ನ ಮೆರಲಿಕ್ಕೆ ಅನೇಕ ಕಲಾ ದಿಗ್ಗಜರು ಈ ಕಾರ್ಯಕ್ರಮದಲ್ಲಿ ಜೊತೆ ಆಗ್ತಾರೆ. ಒಬ್ಬ ಟು ಯು ಎಸ್ ಪೂಜಾ ಯಮನಪ್ಪ ಕಂಪ್ಲಿ ಏಕಪಾತ್ರ ಅಭಿನಯ. ಪುಟ ಒಂದ್ ಸ್ವಲ್ಪ ಮೈಕ್ ಸರಿ ಮಾಡ್ಕೊಡ್ದು, ಈ ಕಡೆ ಬನ್ನಿ. ಈಗ ಅಶ್ವಿನಿ ಭರತನಾಟ್ಯ ಕಲಾ ಸಂಘ ನಮ್ಮೊಟ್ಟಿಗೆ ವೇದಿಕೆಯನ್ನ ಅಲಂಕರಿಸಿಕೊಳ್ಳಿ. ಬೇಗ ಬೇಗ ನಮ್ಮೊಟ್ಟಿಗೆ ನೃತ್ಯಕ್ಕೆ ಅಣಿಯಾಗಿ. ಲಕ್ಷ್ಮಿ ಕಂಪ್ಲಿಯ ಶ್ರೀ ಲಕ್ಷ್ಮಿ ನಾಟ್ಯ ಕಲಾ ಟ್ರಸ್ಟ್ ಸಮೂಹ ನೃತ್ಯವನ್ನ
ವೇದಿಕೆ ಮೇಲೆ ಪ್ರಸ್ತುತಪಡಿಸ್ತಾರೆ ಲಕ್ಷ್ಮಿ ಮತ್ತು ತಂಡ ಕಂಪ್ಲಿಯ ಕಲಾವಿದರು ವೇದಿಕೆಯನ್ನು ಆವರಿಸಿಕೊಳ್ತಾರೆ, ನೃತ್ಯಕ್ಕೆ ಜೊತೆ ಆಗ್ತಾರೆ. ಎಲ್ಲರೂ ಸಹ ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಅತ್ಯಂತ ಆತ್ಮೀಯವಾದಂತಹ ಸ್ವಾಗತವನ್ನ ಬಳ್ಳಾರಿ ಜಿಲ್ಲಾಡಳಿತ ಹಾಗೆಯೇ ಕಂಪ್ಲಿ ತಾಲೂಕು ಆಡಳಿತದ ಪರವಾಗಿ ಸರ್ವರಿಗೂ ಸಹ ಆಧಾರದ ಸ್ವಾಗತವನ್ನ ಕೋರ್ತಾ ಕಂಪ್ಲಿ ಉತ್ಸವಕ್ಕೆ ಮತ್ತೊಮ್ಮೆ ಅಲ್ಲಿ ನಿಂತಿರ್ತಕ್ಕಂಥವ್ರು ಸಾಕಷ್ಟು ಜನ ಇನ್ನು ಬರ್ತಕ್ಕಂಥ ಹಾದಿಯಲ್ಲೇ ನಿಂತಿದ್ದೀರಿ. ನಿಂತ್ಕೊಂಡು ನೋಡೋದು ಬೇಡ, ಮುಂದೆ ಬನ್ನಿ, ಕುತ್ಕೊಳ್ಳಿ. ಸಾಕಷ್ಟು ಕುರ್ಚಿಗಳ ವ್ಯವಸ್ಥೆ ಇದೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹ ಅತ್ಯಂತ ಸಕ್ರಿಯವಾಗಿ ಭಾಗವಹಿಸಿ ಯಶಸ್ವಿಗೊಳಿಸಿ ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಓವರ್ ಟು ಯು ಲಕ್ಷ್ಮಿ ಅಂಟಿ. ಸರುಣಿ ಅಂತಃಕರಣಿ ತುಳಲ ದೇಹ ಚರಣಿ ತುರ್ಯ ಮನಸಿ ಸಾಮರ್ಥ್ಯ ದ್ಯಾವೆ ಹೇ ನಟರಾಜ ಸರುಣಿ ಅಂತಃಕರಣಿ ತುಳಲ ದೇಹ ಚರಣಿ ತುರ್ಯ ಮನಸಿ ಸಾಮರ್ಥ್ಯ ದ್ಯಾವೆ ನಟರಾಜ ಸರ್ವಸ್ವಾಧಿ ಭವನ ಮಾಡೆ ಮಸಮತಿ ದ್ಯಾವೆ ಜಗದೀಶ ಎಲ್ಲ ಕಲಾವಿದರಿಗೆ ಧನ್ಯವಾದಗಳನ್ನ ವ್ಯಕ್ತಪಡಿಸ್ತಾ ಮುಂದಿನ ತಂಡ ಈ ವೇದಿಕೆ ಮೇಲೆ ತನುಷಾ ಎಸ್ ಹಿರೇಮಠ್ ಕಂಪ್ಲಿ ವೇದಿಕೆಯನ್ನ ಅಲಂಕರಿಸಿಕೊಳ್ಬೇಕು. ತನುಷಾ ಹಿರೇಮಠ್ ಅಂಡ್ ಟೀಮ್ ಬರ್ತಕ್ಕಂಥ ಎಲ್ಲ ಜನ ಸಮೂಹಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಬರುತ್ತಿರುವಂತಹ ಎಲ್ಲ ಪ್ರೀತಿಯ ಜನಸ್ತೋಮಕ್ಕೆ ಕಂಪ್ಲಿ ಉತ್ಸವ 2026ರ ಪರವಾಗಿ ವೀರ ಕಂಪಲಿ ರಾಯನ ವೇದಿಕೆ ಅಡಿಯಲ್ಲಿ ತಮ್ಮೆಲ್ಲರಿಗೂ ಸಹ ಅತ್ಯಂತ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಯಾರು ನಿಂತ್ಕೋಬೇಡಿ, ಆ ಕಡೆ ಈ ಕಡೆ ನಿಂತ್ಕೊಂಡು ಕಾರ್ಯಕ್ರಮವನ್ನು ನೋಡಬೇಡಿ. ಸಾಕಷ್ಟು ನಮಾಮಿ ನಮಾಮಿ ಶಂಕರ ಪಾದವಂದಿತಂ ಗೆಜ್ಜೆಗಳ ನಾದಾತೋತನಂ ಪಾದಗಳ ಕುಣಿತಾಧೀತನಂ ಸಂಗೀತ ಸಾಹಿತ್ಯಾನಂದಾಲವರೇ ತನಧಿರಣ ಧಿರಣ ತನಧೇ ರಾಗತಾಳ ನಾಟ್ಯಂ ನಟರಾಜ ಸುಂದರಂ ನಾದಾವೇದ ಕಾವ್ಯಂ ನಟರಾಜ ಸುಂದರಂ ರಾಗತಾಳ ನಾಟ್ಯಂ
ಮಗ ಗಮದನಿ ಸಾ ಸಾರಿ ತಮ ಕೇಳ ಮಗ ಗಮದನಿ ಸಾ ನಿರಿ ಸರಿ ಗಮದನಿ ಸರಿ ತಮ ಕೇಳ ಮಗ ಗಮದನಿ ಸಾ ನಿರಿ ಸರಿ ಗಮದನಿ ಸರಿ ತಮ ಕೇಳ ಮಗ ಗಮದನಿ ಸಾ ಸರಸ್ವತಿ ನಮೋಸ್ತುತೆ ಶಾರದೆ ಸರಸ್ವತಿ ನಮೋಸ್ತುತೆ ಶಾರದೆ ನಾರದಾಯಿನಿ ಸರಸ್ವತಿ ನಮೋಸ್ತುತೆ ಶಾರದೆ ನಾರದಾಯಿನಿ ಸರಸ್ವತಿ ನಮೋಸ್ತುತೆ ಶಾರದೆ ಸನಿದ ಮದನಿದ ಮ ಗಮ ಗಮ ಗ ಗರಿ ಗಮ ಗಮ ಧನಿ ಸನಿದ ಮದನಿದ ಮ ಗಮ ಗಮ ಗ ಗರಿ ಗಮ ಗಮ ಧನಿ ಸರಸ್ವತಿ ನಮೋಸ್ತುತೆ ಶಾರದೆ ವರದೆ ಜನಶುಭದೆ ನವರಸದೆ ಶರದಿಂದು ಸಮಾನನೆ ವರದೆ ಜನಶುಭದೆ ನವರಸದೆ ಶರದಿಂದು ಸಮಾನನೆ ಸರಸ್ವತಿ ನಮೋಸ್ತುತೆ ಶಾರದೆ ವರದೆ ಜನಶುಭದೆ ನವರಸದೆ ಶರದಿಂದು ಸಮಾನನೆ ವರದೆ ಜನಶುಭದೆ ನವರಸದೆ ಶರದಿಂದು ಸಮಾನನೆ ಸರಸ್ವತಿ ನಮೋಸ್ತುತೆ ಶಾರದೆ ನಾರದಾಯಿನಿ ಸರಸ್ವತಿ ಅನಿಲ ನೀಲ ಮದ ಮಗ ಮದನಿ ಸರಸ್ವತಿ ನಮೋಸ್ತುತೆ ಶಾರದೆ ಗ ಗ ಗ ಗ ಗ ಗ ಸರಿ ಗ ಮ ಮ ಮ ಮ ಗ ಮ ರಿ ಗ ಮ ದ ದ ದ ದ ದ ಮ ಗ ಮ ದ ಸೋನಿ ದ ನಿ ದ ಮ ದ ಗ ಮ ಧನಿ ಸರಸ್ವತಿ ನಮೋಸ್ತುತೆ ಶಾರದೆ ಬ್ರಹ್ಮ ವಿದ್ಯಾ ಪ್ರಕಾಶಿನಿ ಸದ್ವವೇದ ಸ್ವರೂಪಿಣಿ ಜ್ಞಾನ ವಿಜ್ಞಾನದಾಯಿನಿ ಆಗಮಾದಿ ಶಾಸ್ತ್ರ ಜನನಿ ಸರಸ್ವತಿ ನಮೋಸ್ತುತೆ ಶಾರದೆ ಆಗಮಾದಿ ಶಾಸ್ತ್ರ ಜನನಿ ಬ್ರಹ್ಮ ವಿದ್ಯಾ ಪ್ರಕಾಶಿನಿ ಸದ್ವವೇದ ಸ್ವರೂಪಿಣಿ ಜ್ಞಾನ ವಿಜ್ಞಾನದಾಯಿನಿ ಆಗಮಾದಿ ಶಾಸ್ತ್ರ ಜನನಿ ಸರಸ್ವತಿ ನಮೋಸ್ತುತೆ ಶಾರದೆ ಜ್ಞಾನದಾಯಿನಿ ಸರಸ್ವತಿ ನಮೋಸ್ತುತೆ ಶಾರದೆ ಶ್ರೀ ಕವಿ ಹರಿಸುರ ಕಡವಿದಿದೆ ಶ್ರೀ ಕವಿ ಹರಿಸುರ ಕಡವಿದಿದೆ ನವನಿಧಿರವರ ಸಮಯ ಶ್ರೀ ಕವಿ ಹರಿಸುರ ಕಡವಿದಿದೆ ನವನಿಧಿರವರ ಸಮಯ ಶ್ರೀ ಸುಖದೆ ಧೀರಚಿತೆ ಧೀರನುತೆ ಪತ್ನಿ ರೂಪಿಣಿ ಶ್ರೀ ಸುಖದೆ ಧೀರಚಿತೆ ಧೀರನುತೆ ಪತ್ನಿ ರೂಪಿಣಿ ಚಿರವಾಸಿನಿ ಚಿರದಾಯಿನಿ ಸುರುಚಿರವಾದಿನಿ ಶಾಸ್ತ್ರ ಸಂತ ಶೋಭಿತೆ ಸರಸ್ವತಿ ನಮೋಸ್ತುತೆ ಶಾರದೆ ನಾರದಾಯಿನಿ ಸರಸ್ವತಿ ನಮೋಸ್ತುತೆ ಶಾರದೆ ನಾರದಾಯಿನಿ ಸರಸ್ವತಿ ನಮೋಸ್ತುತೆ ಶಾರದೆ ಸರಸ್ವತಿ ನಮೋಸ್ತುತೆ ಶಾರದೆ ಸರಸ್ವತಿ ನಮೋಸ್ತುತೆ ಶಾರದೆ ಶಾರದೆ झिलका झिलका रे झिलका 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 रे झिलका झिलका रे झिलका रे झिलका रे झिलका झिलका रे झिलका 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 रे झिलका झिलका रे झिलका रे झिलका रे शबनम जैसी लड़की तेरी युक्त दिल की खिड़की ये हाडनंद पीली शाम से सुबह कन्नल्ले ತುಂಬ ಕಾಜಲ್ ಜಿಲ್ಲೆಂದು ನನ್ನ ಪಾಯಲ್ मुझे नाचने दो ये शाम से सुबह ನಾರೇ ನಾದ ತುಂಬಾ ವಿನೋದ ನಲಿದಾಡೋ ನಲಿಲಾಡೆ ಜಿಲ್ಲೆಯ
ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ ಅನ್ಸರ್ ನಾವಾಗಿರ್ಬೇಕು. మురితో గొడవలవుతున్నాయా? ಚಂದ ನೋಡೋ ಗೋವಿಂದ, ರಾತ್ರಿ ಕಾಣೋ ಚಂದ ಹಗಲೆಲ್ಲೋ ಕಾಣೋ ಆದ, ಗುಟ್ಟಾಗಿ ಇವಳ ಬಚ್ಚಿ ಕೂತ್ಕೊಂಡ ಹುಣ್ಣಿಮೆ ಹುಟ್ಟೋದ ಇವಳ ಕಣ್ಣಲ್ಲೇ ಬೀಸಿದೆ ತಂಗಾಳಿ ಹೋದಲ್ಲೇ ಸುಮ್ಮನೆ ತಾಳೆ ನಿಂತಲ್ಲೇ ಹೆಂಗಿದ್ದೆ ಹೆಂಗಾಗೋದೆ ಅಯ್ಯೋ ರಾಮ ರಾಮ. ಹುಟ್ಟಿದಂತ ಕುಮಾರ ರಾಮಯ್ಯ ಜಟೇಶ್ವರದಲ್ಲಿ ಹುಟ್ಟಿದ್ದಾರೆ. ಕುಮಾರ ರಾಮಯ್ಯ ತಂದೆ ಇಟ್ಟಿದ ರೋಸಿನ ಮಾತಿಗೆ ತಾಳಲಾರದ ಉತ್ತರಾದ ಓರ್ಗಲ್ಲು ಪಟ್ಟಕ್ಕೆ 360 ತಾರೆ ನಡೆದು ಜಟೇಶ್ವರಲ್ಲಿ ವರವನ್ನು ಪಡೆದಿದ್ದಾನೆ. 6 ತಿಂಗಳ ಮಟ್ಟ ಹೊಟ್ಟೆ ಹಸುವಿಲ್ಲದಂಗ, ನೀರು ತಲೆದಂಗ, ಕಣ್ಣಿಗೆ ನಿದ್ದಿಲ್ಲದಂಗ, ಕಾಲಿಗೆ ನೋವಿಲ್ಲದಂಗ ವರವನ್ನು ಪಡೆದು ಕುಮಾರ ರಾಮಯ್ಯ ಉತ್ತರಾದ ಓರ್ಗಲ್ಲು ಪಟ್ಟಕ್ಕೆ ಬರ್ತಾರಪ್ಪ. ಬಾಳೆ ಬರಲಾರ ಬಾಳೆಡ ಏ ಸತ್ಯವಾದ ರಾಮಯ್ಯ ಕೊಲ್ಲ ಓರ್ಗಲ್ಲು ಪಟ್ಟಕ್ಕೆ ಏ ಬಸಪ್ಪ ರಾಮಯ್ಯ. ಇಂದು ಅಭಿವೃದ್ಧಿಯ ಹೊಸ ಅಧ್ಯಾಯವನ್ನು ಬರೆಯುತ್ತಿದೆ. ಈ ಕಂಪ್ಲಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ನಿರಂತರ ಶ್ರಮ ವಹಿಸುತ್ತಿರುವವರು ಕಾಂಗ್ರೆಸ್ ಪಕ್ಷದ ಜನಪ್ರತಿನಿಧಿ, ಕಂಪ್ಲಿ ಕ್ಷೇತ್ರದ ಪ್ರಸ್ತುತ ಶಾಸಕರು JN ಗಣೇಶ್. ಜನರ ದಿನನಿತ್ಯದ ಬದುಕು ಸುಗಮವಾಗಬೇಕು, ಗ್ರಾಮದಿಂದ ಪಟ್ಟಣದವರೆಗೆ ಸಂಪರ್ಕ ಬಲವಾಗಬೇಕು ಎಂಬ ದೃಷ್ಟಿಯಿಂದ
ಶಾಸಕರಾದ ಜೆಎನ್ ಗಣೇಶ್ ಅವರು ಕಂಪ್ಲಿ ತಾಲೂಕಿನಲ್ಲಿ ವಿಶಾಲ ರಸ್ತೆ ಅಭಿವೃದ್ಧಿ ಯೋಜನೆಗಳನ್ನು ಯಶಸ್ವಿಯಾಗಿ ಕೈಗೊಂಡಿದ್ದಾರೆ. ಅದರ ಪ್ರಮುಖ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು: ಜಾವುಕು ಗ್ರಾಮದಿಂದ ಡಿ ಸೋಮಲಾಪುರ ರಸ್ತೆ 1 ಕೋಟಿ ರೂಪಾಯಿ, ದೇವಲಾಪುರ ಗ್ರಾಮದಿಂದ ಸುಗ್ಗೇನಹಳ್ಳಿ ರಸ್ತೆ 6.50 ಕೋಟಿ ರೂಪಾಯಿ, ದೇವಸಮುದ್ರ ಗ್ರಾಮದ ಕಮಾನಿನಿಂದ ಕೃಷ್ಣನಗರ ಕ್ಯಾಂಪ್ ರಸ್ತೆ 4.90 ಕೋಟಿ ರೂಪಾಯಿ, ಫ್ಯಾಕ್ಟರಿ ರಸ್ತೆಯಿಂದ ನಂಬರ್ 10 ಮುದ್ದಾಪುರ ಕ್ರಾಸ್ ರಸ್ತೆ, ಫ್ಯಾಕ್ಟರಿ ಸ್ವಾಗತ ಕಮಾನಿನಿಂದ ದೇವಸಮುದ್ರ ಕಾಲುವೆವರೆಗೆ ರಸ್ತೆ 2 ಕೋಟಿ ರೂಪಾಯಿ, ಪ್ರಭು ಕ್ಯಾಂಪ್ ಸ್ವಾಗತ ಕಮಾನಿನಿಂದ ಚಿಕ್ಕಜಾಯಿಗನೂರು ರಸ್ತೆ 6 ಕೋಟಿ ರೂಪಾಯಿ, ತಲವಾರ ಓಣಿ ಸ್ವಾಗತ ಕಮಾನಿನಿಂದ ಜೋಗಿ ಕಾಲುವೆವರೆಗೆ ರಸ್ತೆ 50 ಲಕ್ಷ ರೂಪಾಯಿ, ಅಂಬೇಡ್ಕರ್ ಸರ್ಕಲ್ನಿಂದ ಕೊಟ್ಟಾಲ್ ರಸ್ತೆ ಕಾಲುವೆವರೆಗೆ 7.80 ಕೋಟಿ ರೂಪಾಯಿ, ಹೊಸ ನೆಲ್ಲುಡಿಯಿಂದ ಚಿಕ್ಕಜಾಯಿಗನೂರು ರಸ್ತೆ 1 ಕೋಟಿ ರೂಪಾಯಿ, ಹಳೆ ನೆಲ್ಲುಡಿ ಬಾಳಪುರ ರಸ್ತೆ 4 ಕೋಟಿ ರೂಪಾಯಿ, ಎಮ್ಮಿಗನೂರು ಬೈಪಾಸ್ ರಸ್ತೆ 1 ಕೋಟಿ ರೂಪಾಯಿ, ವರ್ವಾಯಿ ಕ್ರಾಸ್ನಿಂದ ವರ್ವಾಯಿವರೆಗೆ ರಸ್ತೆ 4.86 ಕೋಟಿ ರೂಪಾಯಿ, ಕಂಪ್ಲಿಯಿಂದ ಸನಾಪುರ ರಸ್ತೆ 7 ಕೋಟಿ ರೂಪಾಯಿ, ರಾಮಸಾಗರ ಗ್ರಾಮದಿಂದ ಕಣಿವೆ ತಿಮ್ಮಲಾಪುರದವರೆಗೆ ರಸ್ತೆ 3 ಕೋಟಿ ರೂಪಾಯಿ, ಗಣೇಶಗುಡಿಯ ವಿದ್ಯಾಪೀಠ ರಸ್ತೆಯ ಕಾಲುವೆ ಮೇಲಿನ ರಸ್ತೆ ಮೂಲಕ ಕಣಿವೆ ತಿಮ್ಮಲಾಪುರ ರಸ್ತೆ ಉಪ್ಪಾರಹಳ್ಳಿಯಿಂದ ಚಿನ್ನಾಪುರ ಗ್ರಾಮದವರೆಗೆ ರಸ್ತೆ 1.10 ಕೋಟಿ ರೂಪಾಯಿ. ಇದಕ್ಕೂ ಜೊತೆಗೆ ಪ್ರಸ್ತುತ ಕಾಮಗಾರಿ ನಡೆಯುತ್ತಿರುವ ಪ್ರಮುಖ ರಸ್ತೆ ಯೋಜನೆಗಳು: ಕಂಪ್ಲಿ ಹೊಸ ಬಸ್ ನಿಲ್ದಾಣದಿಂದ ನಂಬರ್ 10 ಮುದ್ದಾಪುರದವರೆಗೆ ರಸ್ತೆ 4 ಕೋಟಿ ರೂಪಾಯಿ, ದೇವಲಾಪುರ ಗ್ರಾಮದಿಂದ ಜಿಂದಾಲ್ ರಸ್ತೆ 1 ಕೋಟಿ ರೂಪಾಯಿ, ವಾಲ್ಮೀಕಿ ಸರ್ಕಲ್ನಿಂದ ಕಣಿವೆ ತಿಮ್ಮಲಾಪುರ ಕ್ರಾಸ್ ವರೆಗೆ ರಸ್ತೆ 10 ಕೋಟಿ ರೂಪಾಯಿ, ಕಂಪ್ಲಿ ಪಟ್ಟಣದ ನಡವಾಳು ಮಸೀದಿಯಿಂದ ಜೋಗಿ ಕಾಲುವೆವರೆಗೆ ರಸ್ತೆ 2 ಕೋಟಿ ರೂಪಾಯಿ, ಎಮ್ಮಿಗನೂರು ಕುರುಗೋಡು ರಸ್ತೆ. ಈ ಎಲ್ಲಾ ರಸ್ತೆ ಅಭಿವೃದ್ಧಿ ಕಾರ್ಯಗಳು ಗ್ರಾಮೀಣ ಭಾಗಗಳ ಪ್ರಗತಿಗೆ ದಾರಿ ಮಾಡಿಕೊಟ್ಟು ವ್ಯಾಪಾರ, ಕೃಷಿ, ಶಿಕ್ಷಣ ಹಾಗೂ ಸಾರ್ವಜನಿಕ ಸಂಪರ್ಕವನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ಯುತ್ತಿದೆ. ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಸ್ತುತವಾಗಿ ಅಭಿವೃದ್ಧಿಯ ಪ್ರವಾಹ ನಡೀತಾ ಇದ್ದಾರೆ. ಶ್ರೀ ಜೆಎನ್ ಗಣೇಶ್ ಅವರು ಶಾಸಕರಾದ್ಮೇಲೆ ನಮ್ಮ ಗ್ರಾಮಕ್ಕೆ ರಸ್ತೆಗಳನ್ನು ಡಾಂಬರೀಕರಣ ಆಗಿರ್ಬೋದು, ಕಾಂಕ್ರೀಟೀಕರಣ ಆಗಿರ್ಬೋದು, ಎಲ್ಲ ರೀತಿಯಿಂದ ರಸ್ತೆಗಳನ್ನು ಸುಭದ್ರವಾಗಿ ಮಾಡಿಕೊಟ್ಟಿದ್ದಾರೆ. ಕಂಪ್ಲಿ ಗ್ರಾಮ ರಸ್ತೆ ತುಂಬ ಹಾಳಾಗಿದೆ. ರಸ್ತೆ ರಿಪೇರಿಯಾಗಿದ್ದು ಅನೇಕ ಜನ ಒಂದು ಊರಿಗೆ ಯಾವ ಒಂದು ರಸ್ತೆ ಮಾಡಿದ್ದಲ್ಲ. ನಮ್ಮ ಶಾಸಕರು ಗಣೇಶ್ ಅವರು ಈ ಒಂದು ಮನೆಯನ್ನು ಪರಿಷ್ಕರಣೆ ಮಾಡಿದ್ದು ಈ ನಮ್ಮ ಅಭಿವೃದ್ಧಿಗೆ ಹೋಗುವ ರಸ್ತೆ ಮಾಡಿರೋದಕ್ಕೆ ಅವರಿಗೆ ಧನ್ಯವಾದಗಳು. ಈ ಒಂದು ಹಳ್ಳಿ ನಮ್ಮ ಇಡೀ ಕಂಪ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂದ್ರೆ ನಮ್ಮ ಗಣೇಶನ ಮೇಲೆ ಗಾಡಿ ಯಾರೂ ಮಾಡಿಲ್ಲ. ಇದು ಕೇವಲ ರಸ್ತೆ ನಿರ್ಮಾಣವಲ್ಲ, ಇದು ಭವಿಷ್ಯ ನಿರ್ಮಾಣ. ಜನಸಾಮಾನ್ಯರ ಅಗತ್ಯಗಳನ್ನು ಅರಿತು ಭರವಸೆಯ ಆಡಳಿತ ನೀಡುತ್ತಿರುವ ಕಂಪ್ಲಿ ಕ್ಷೇತ್ರದ ಶಾಸಕರು ಜೆಎನ್ ಗಣೇಶ್ ಅವರ ಅಭಿವೃದ್ಧಿ ಕನಸುಗಳು ಇಂದು ನೆಲದ ಮೇಲೆ ಸಾಕಾರವಾಗುತ್ತಿವೆ. ಅಭಿವೃದ್ಧಿಗೆ ದಾರಿ, ಪ್ರಗತಿಗೆ ಗತಿ, ಅದು ಕಂಪ್ಲಿ. ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಒಂದು ಕಾಲದಲ್ಲಿ ಶಿಕ್ಷಣಕ್ಕಾಗಿ ದೂರದ ಊರುಗಳಿಗೆ ಹೋಗಬೇಕಾಗಿದ್ದ ಪ್ರದೇಶ. ಇಂದು ಅಂಗನವಾಡಿಯಿಂದ ಹಿಡಿದು ಶಾಲೆ, ಕಾಲೇಜು, ಗ್ರಂಥಾಲಯ ಮತ್ತು ಬಾಲಕರು ಬಾಲಕಿಯರಿಗೆ ಪ್ರತ್ಯೇಕ ವಸತಿ ನಿಲಯಗಳವರೆಗೆ ಎಲ್ಲವೂ ಇದೆ. ಇದು ಗ್ರಾಮೀಣ ಪ್ರದೇಶಕ್ಕೆ ಬಂದ ಒಂದು ನಿಜವಾದ ಗೇಮ್ ಚೇಂಜರ್. ಶಿಕ್ಷಣವೇ ಸಮಾಜದ ಭವಿಷ್ಯ ಹಂತದಲ್ಲಿ ಸಣಾಪುರ ಗ್ರಂಥಾಲಯ ಮತ್ತು ಅಂಗನವಾಡಿ 45 ಲಕ್ಷ ರೂಪಾಯಿ, ದೇವಲಾಪುರ ಸರ್ಕಾರಿ ಪ್ರೌಢಶಾಲೆ 1.80 ಕೋಟಿ ರೂಪಾಯಿ, ಕಂಪ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಎಮ್ಮಿಗನೂರು, ಕೆಪಿಎಸ್ ಶಾಲೆ 1.70 ಕೋಟಿ ರೂಪಾಯಿ. ವಿಚಾರ ವಿಷಯ ನಾನು ಉಪಪ್ರಾಚಾರ್ಯರು ಕರ್ನಾಟಕ ಪಬ್ಲಿಕ್ ಶಾಲೆ. ನಮ್ಮ ಬೆಂಗಳೂರು ಕರ್ನಾಟಕ ಪಬ್ಲಿಕ್ ಶಾಲೆ ಆಗೋದಕ್ಕಿಂತ ಮುಂಚೆ ಹಳೆ ಕಟ್ಟಡ ಇತ್ತು, ಬಹಳ ಶಿಥಿಲಗೊಂಡ ಕಟ್ಟಡ ಇತ್ತು. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆದಮೇಲೆ ನಮ್ಮ ಶಾಸಕರು ತಮ್ಮ ಅನುದಾನದಲ್ಲಿ ಈ ಕಟ್ಟಡವನ್ನು ಮಂಜೂರು ಮಾಡಿಸಿ ತುಂಬ ಅನುಕೂಲ ಮಾಡ್ತಿದ್ದಾರೆ. ಹಾಗೂ ಇವರ ನೇತೃತ್ವದಲ್ಲಿ ಈ ನಮ್ಮ ಶಾಲೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ ಗ್ರಂಥಾಲಯ ವ್ಯವಸ್ಥೆ ಆಗಿರ್ಬೋದು, ಕೊಠಡಿಗಳ ವ್ಯವಸ್ಥೆ ಆಗಿರ್ಬೋದು, ಆರೋಗ್ಯದ ವಿಚಾರಗಳಾಗಿರ್ಬೋದು, ಕ್ರೀಡಾ ಸಂಬಂಧಗಳ ವಿಚಾರಗಳಾಗಿರ್ಬೋದು, ಈ ಒಂದು ಶಾಲೆ ತುಂಬಾ ಅಚ್ಚುಕಟ್ಟಾಗಿ ನಿರ್ಮಾಣ ಆಗ್ತಾ ಇದೆ. ಶಾಸಕರು ಶಿಕ್ಷಣದ ಬಗ್ಗೆ, ಶಿಕ್ಷಕರ ಸಮಸ್ಯೆಗಳ ಬಗ್ಗೆ, ಶಾಲೆ ಅಭಿವೃದ್ಧಿ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾರೆ. ಅಭೂತಪೂರ್ವವಾಗಿ ನಡೆದಂತಹ ಎಲ್ಲ ಸಮಸ್ತ ಜನಸ್ತೋಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸತತ 2ನೇ ಬಾರಿಗೆ ಸನ್ಮಾನ್ಯ ಶ್ರೀ ಜೆಎನ್ ಗಣೇಶ್ ಅವರ ಸಾರಥ್ಯದಲ್ಲಿ ನಡೆದಿರುವಂತಹ ಕಂಪ್ಲಿ ಉತ್ಸವ
2026ರ ಈ ಸಂಭ್ರಮ ಸಡಗರದಲ್ಲಿ ಮತ್ತಷ್ಟು ಮಗದಷ್ಟು ಭರಪೂರ ಸುಗ್ಗಿಯಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಲಿಕ್ಕೆ ಹೆಸರಾಂತ ಜನಪ್ರಿಯ ಕಲಾವಿದರುಗಳು ಈಗಾಗಲೇ ಸಜ್ಜಾಗಿದ್ದಾರೆ. ವೇದಿಕೆಯ ಕಾರ್ಯಕ್ರಮದ ನಂತರದಲ್ಲಿ ನಮ್ಮೊಂದಿಗೆ ಅನೇಕ ಸುಪ್ರಸಿದ್ಧ ಕಲಾವಿದರಿಂದ ಹಾಡುಗಳು, ಕಾಮಿಡಿ ಕಿಲಾಡಿ ಕಲಾವಿದರಿಂದ ಹಾಸ್ಯ, ಹಾಗೆಯೇ ಹೆಸರಾಂತ ಕಲಾವಿದರಿಂದ ಮತ್ತಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆಲ್ಲವೂ ನಿಮಗಾಗಿ ಕಂಪ್ಲಿ ಉತ್ಸವದ ಸಂಭ್ರಮದ ಕ್ಷಣಗಳಿಗಾಗಿ. ಈಗ ಕಂಪ್ಲಿ ತಾಲೂಕಿನಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಂತಹ ಮಹನೀಯರನ್ನ ದಯಮಾಡಿ ನಮ್ಮೊಟ್ಟಿಗೆ ಹೆಸರು ಕರೆದಂತವರನ್ನ ವೇದಿಕೆಯತ್ತ ಬಿಡಬೇಕಾಗಿ ಆರಕ್ಷಕರಲ್ಲಿ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿಯವರಲ್ಲಿ ವೇದಿಕೆ ಮುಖಾಂತರ ವಿನಂತಿ ಇದೆ. ರಕ್ಷಿತಾ ಡಿ ಪೊಲೀಸ್ ಇಲಾಖೆಯವರು ನಮ್ಮೊಟ್ಟಿಗೆ ಹೆಸರು ಕರೆದಂತವ್ರನ್ನ ಮಾತ್ರ ಸನ್ಮಾನಿತರು. ಅಶ್ವಿನಿ ಎನ್ ತಂದೆ ನಾರಾಯಣಪ್ಪ ಎಮ್ಮಿಗನವರು ರಾಜ್ಯ ಮಟ್ಟದ ಕರಾಟೆಯಲ್ಲಿ ಗೋಲ್ಡ್ ಮೆಡಲ್ ವಿಜೇತರು. ರಿಷಿತಾ ತಂದೆ ವೀರನಗೌಡಜಿ ಚಿಕ್ಕ ಅಹಮದ್ ಖಾನ್ ಮಾನ್ಯ ವಸತಿ ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವರು, ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಹಾಗೆಯೇ ಸನ್ಮಾನ್ಯ ಶ್ರೀ ಜೆಎನ್ ಗಣೇಶ್ ಅವರು, ಮಾನ್ಯ ಶಾಸಕರು, ಕಂಪ್ಲಿ ವಿಧಾನಸಭಾ ಕ್ಷೇತ್ರ, ಹಾಗೆಯೇ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸಹಕಾರ ಕೈಮಗ್ಗ ನೇಕಾರರ ಮಹಾಮಂಡಳಿ, ನಿಯಮಿತ ಕಾವೇರಿ ಹ್ಯಾಂಡ್ಲೂಮ್, ಹಾಗೆಯೇ ಈ ಸಮಾರಂಭದಲ್ಲಿ ಎಲ್ಲ ಅತಿಥಿಗಳ ಆಗಮನವಾಗಿದೆ. ಶ್ರೀನಿವಾಸರಾವ್ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು, ಹಬೀಬ್ ರೆಹಮಾನ್ ಮಾನ್ಯ ಎಪಿಎಂಸಿ ಅಧ್ಯಕ್ಷರು ಕಂಪ್ಲೀಟ್, ಅನ್ವರ್ ಭಾಷಾ ಮಾಜಿ ವಕ್ಫ್ ಬೋರ್ಡ್ ಅಧ್ಯಕ್ಷರು, ಎಲ್ಲ ಅತಿಥಿಗಳನ್ನ ಅನ್ವರ್ ಭಾಷಾ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಜೋರಾದ ಚಪ್ಪಾಳೆಗಳೊಂದಿಗೆ ಎಲ್ಲ ಸಮಸ್ತ ಮುಖ್ಯ ಅತಿಥಿಗಳಿಗೆ ಕಂಪ್ಲಿ ಉತ್ಸವ 2026ರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇದೀಗ ನಾಡಗೀತೆ ನಮ್ಮೊಟ್ಟಿಗೆ ಶುರುವಾಗುತ್ತೆ. ಎಲ್ಲರೂ ಸಹ ಎದ್ದು ನಿಂತು ಶತಮಾನದ ಕವಿ ಕುವೆಂಪು ವಿರಚಿತ ನಮ್ಮೆಲ್ಲರ ಹೆಮ್ಮೆಯ ನಾಡಗೀತೆ ಇದೀಗ ಮೊಳಗುತ್ತೆ. ನಾಡಗೀತೆ ಪ್ಲೇ ಮಾಡಿ.
ಧನ್ಯವಾದಗಳು. ಎಲ್ಲರೂ ದಯಮಾಡಿ ಅವರ ಧರ್ಮಪತ್ನಿ ಶ್ರೀಮತಿ ಶ್ರೀದೇವಿ ಅವರಿಗೆ ಸಮಸ್ತ ಎಲ್ಲ ಅಧಿಕಾರಿಗಳು, ಮಾನ್ಯ ಸಚಿವರಾಗಿರ್ತಕ್ಕಂಥ ಬಿಜೆಪಿ ಜಮೀರ್ ಅಹಮದ್ ಖಾನ್ ಅವರ ಹಾದಿಯಾಗಿ ಎಲ್ಲ ಅಧಿಕಾರಿಗಳು ಸನ್ಮಾನಿಸುವ ಮುಖೇನ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಈ ಸಮಾರಂಭದ ಮುಖೇನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಗಣ್ಯರಿಗೂ, ಪತ್ರಿಕಾ ಮಾಧ್ಯಮದವರಿಗೂ, ಪೊಲೀಸ್ ಸಿಬ್ಬಂದಿಯವರಿಗೂ, ಎಲ್ಲ ಇಲಾಖೆ ಅಧಿಕಾರಿಗಳಿಗೂ ಹಾಗೂ ಸಾರ್ವಜನಿಕರಿಗೂ ಚಾಲುಕ್ಯ ರಾಜವಂಶಗಳು ಸೇರಿ ಅನೇಕ ಇತಿಹಾಸ ಪ್ರಸಿದ್ಧ ಪುಣ್ಯಭೂಮಿ ಗಂಡು ಮೆಟ್ಟಿದ ನಾಡಿನ ಕಂಪ್ಲಿ ಉತ್ಸವ 2026 ಉದ್ಘಾಟನೆ ನಮ್ಮೊಂದಿಗೆ ಸನ್ಮಾನ್ಯ ಶ್ರೀ ಬಿಜೆಪಿ ಜಮೀರ್ ಅಹಮದ್ ಖಾನ್, ಮಾನ್ಯ ವಸತಿ ವಕ್ಫ್ ಹಾಗೆಯೇ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವರು ಹಾಗೆಯೇ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಉದ್ಘಾಟಕರ ನುಡಿಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತೇವೆ. ಅವರೇ ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳು ಸ್ವಾಗತಿಸಿ ಸನ್ಮಾನ್ಯ ಶ್ರೀ ಬಿಜೆಪಿ ಜಮೀರ್ ಅಹಮದ್ ಖಾನ್ ಅವರ ನುಡಿಗಳನ್ನು ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಜೇಬಿ ಮೇಲೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ಈ ಉತ್ಸವ ಮಾಡೋಕ್ಕೆ ಸಾಧ್ಯ ಆಗ್ತಾ ಇತ್ತಾ? ನೀವು ಅಲ್ಲಿ ಕೂರಕ್ಕೆ ಸಾಧ್ಯ ಆಗ್ತಾ ಇತ್ತಾ? ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವು ಅಲ್ಲಿ ಕೂತಿದ್ದೀರಾ, ನಾನು ಇಲ್ಲಿ ಮಂತ್ರಿಯಾಗಿ ನಿಂತಿದ್ದೀನಿ. ನಮ್ಮ ಕರ್ತವ್ಯ ಆಗ್ತಾ ತಾನೆ ಜೋರಾಗಿ ಜೇಬಿ ಮೇಳೋದು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಪಕ್ಷದ ಮುಖಂಡರು, ಮಾಜಿ ಮಂತ್ರಿಗಳು, ಹಾಲಿ ಶಾಸಕರಾದಂಥ ನಾಗೇಂದ್ರ ಅವರೇ, ಇನ್ನೊಬ್ರು ನನ್ನ ಆತ್ಮೀಯ ಸ್ನೇಹಿತರು, ನನ್ನ ತಮ್ಮ ಆದಂಥ ನಮ್ಮ ಪಕ್ಷದ ಮುಖಂಡರಾದಂಥ ನಿಮ್ಮ ಪ್ರೀತಿಯ ಶಾಸಕರಾದಂಥ JN ಗಣೇಶ್ ಅವರೇ, ಇನ್ನೊಬ್ರು ನನ್ನ ಆತ್ಮೀಯರು, ನನ್ನ ತಮ್ಮ ಆದಂಥ ಶಾಸಕರಾದಂಥ ಭರತ್ ರೆಡ್ಡಿ ಅವರೇ, ನಾಗರಾಜ್ ಅವರೇ, ಲಕ್ಷ್ಮಣ್ ಅವರೇ, ಚಂದ್ರಕಾಂತ್ ಅವರೇ, ಶ್ರೀನಿವಾಸ್ ಅವರೇ, ಹಬೀಬ್ ರೆಹಮಾನ್ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಆತ್ಮೀಯರಿಂದ ಎಲ್ಲ ಅಕ್ಕ ತಂಗಿರಿ, ಅಣ್ಣ ತಮ್ಮಂದಿರೆ, ಮಾಧ್ಯಮ ಸ್ನೇಹಿತರೆ, ಮಧ್ಯಾಗಿ 2026 ಕಂಪನಿ ಉತ್ಸವದ ಶುಭಾಶಯನ ಕೋರಕ್ ಬಯಸ್ತಾ ಇದ್ದೀನಿ. ಇವತ್ತು ದಿನ ನೋಡಿ ಒಂದು ತಾಲೂಕು ಮಟ್ಟದಲ್ಲಿ ಇವತ್ತು ಎಷ್ಟು ದೊಡ್ಡ ಮಟ್ಟದಲ್ಲಿ ಉತ್ಸವ ಮಾಡ್ತಾರೆ ಅಂದ್ರೆ ನನ್ನ ಅನಿಸಿಕೆ ಅದು ಗಣೇಶ್ ಬಿಟ್ಟು ಬೇರೆಯವ್ರು ಯಾರಿಂದನೂ ಮಾಡಕ್ ಸಾಧ್ಯ ಆಗಲ್ಲ. ನಾನು ಬಹಳಷ್ಟು ಉತ್ಸವಗಳು ನೋಡಿದ್ದೀನಿ. ಇದು ತಾಲೂಕು ಮಟ್ಟದಲ್ಲಿ ಉತ್ಸವ. ನಮ್ದು ಹಂಪಿ ಉತ್ಸವ ಇದೇ ತಿಂಗಳಲ್ಲಿ 13, 14, 15 ನಾವು ಹಂಪಿ ಉತ್ಸವ ಮಾಡ್ತಾ ಇದ್ವಿ. ಅಂದ್ರೆ ಈ ಉತ್ಸವ ನೋಡಿದ್ರೆ ಎಲ್ಲ ಒಂದ್ ಕಡೆ ನಾವೇ ಹಿಂದೆ ಇದ್ದಂಗೆ ಕಾಣ್ತಾ ಇದೆ ನನಗೆ. ನಾನೇ ಜಿಲ್ಲಾ ಉಸ್ತುವಾರಿ ಮಂತ್ರಿಯಲ್ಲಿ, ಅದು ಜಿಲ್ಲಾವಾರು ಹಂಪಿ ಉತ್ಸವ ಅನ್ನ ಹಮ್ಮಿಕೊಂಡಿರೋದು. ನಾನು ಗಣೇಶ್ ಅವ್ರಿಗೆ ಕೇಳಿದೆ, ಎಷ್ಟು ಅನುದಾನ ಬಂದಿದೆ ಸರ್ಕಾರ ವತಿಯಿಂದ? ಇಲ್ಲ ಅಣ್ಣ, 2 ವರ್ಷ ನಾವು ಹಂಪಿ ಉತ್ಸವನ ಮಾಡಿರೋದು 70 ಲಕ್ಷ ಮಾತ್ರ ಬಂದಿದೆ ಅಂತ. ಮತ್ತೆ 70 ಲಕ್ಷದಲ್ಲಿ ಹೆಂಗೊಬ್ಬ ಮಾಡಕ್ ಸಾಧ್ಯ ಅಂದ್ರೆ, ಇಲ್ಲ ನನ್ನ ಜನಗಳಿಗೋಸ್ಕರ ಮತ್ತೆ ಕಂಪ್ನಿಗೋಸ್ಕರ ನಾನು ಏನ್ ಮಾಡಿದ್ರು ಕಡಿಮೆ, ನನ್ನ ಸ್ವಂತ ದುಡ್ಡಲ್ಲಿ ಈ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ರು. ನಾನು ನಮ್ಮ ಜಿಲ್ಲೆಯಲ್ಲಿ ಹಂಪಿ ಉತ್ಸವ ನಾವು ಏನ್ ಮಾಡ್ತಾ ಇದ್ವಿ, ಕನಿಷ್ಠ 14 15 ಕೋಟಿ ಆಗ್ತದೆ. ಇವ್ರು ಬರೇ ಸರ್ಕಾರ ವತಿಯಿಂದ 70 ಲಕ್ಷ ರೂಪಾಯಿ ತಗೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿದಾರಲ್ಲ, ನಿಜವಾಗ್ಲೂ ನಾನು ನಿಮ್ಮೆಲ್ಲರ ಪರವಾಗಿ ಗಣೇಶ್ ಅವರಿಗೆ ದೊಡ್ಡ ಸೆಲ್ಯೂಟ್ ಅನ್ನ ಎಡಕ್ ಬೈತೇನೆ ನಾನು. ಯಾಕಂದ್ರೆ ಇದು ಮನ್ಸಾರೆ ಮಾಡ್ತಾ ಇರೋದು. ಇದು ಕಂಪ್ನಿ ಗಣೇಶ್ ಅವರು ಕಂಪ್ನಿ ಬಗ್ಗೆ, ತಾಲೂಕಾ ಬಗ್ಗೆ ಏನ್ ಅಭಿಮಾನ ಇಟ್ಕೊಂಡಿದ್ದಾರೆ ಅವರು ಮನ್ಸಾರೆ ಮಾಡಿರೋದು. ನಮ್ಗೆಲ್ಲ ಗೊತ್ತಿದ್ದಂಗೆ ಬಹಳ ವರ್ಷದಿಂದ ತಾವು ನೋಡಿದೀರಾ, 50-60 ವರ್ಷದಿಂದ ಆಗ್ದಿರೋದು ಕೆಲಸ ಇವರು 2018 MLA ಮೊದಲೇ ಬಾರಿ ಆಗಿ 2ನೇ ಬಾರಿ MLA ಆಗಿ ತಾವು ಏನ್ ಅಭಿವೃದ್ಧಿ ಮಾಡಿದ್ದಾರೆ ಗಣೇಶ್ ಅವರು ಅಂತ ತಮ್ಗೆಲ್ಲ ಗೊತ್ತಿರೋದು ವಿಚಾರ. ನಾನು ತಿಳ್ಕೊಂಡೆ ಈ ತಾಲೂಕನ್ನ 2018 ಹಿಡ್ಕೊಂಡು 23 ಬಿಜೆಪಿ ಸರ್ಕಾರ ಆಯ್ತು. ಸಮ್ಮಿಶ್ರ ಸರ್ಕಾರ 1.5 ವರ್ಷ ಇತ್ತು.
4 ವರ್ಷ ಬಿಜೆಪಿ ಸರ್ಕಾರ ಇತ್ತು. ಮಧ್ಯದಲ್ಲಿ ಬಂದು ರಾಜಕೀಯ ಭಾಷಣ ಮಾಡ್ತಾರಂತ ತಾವು ದಯಮಾಡಿ ಬೇಜಾರು ಮಾಡ್ಕೊಂಡ್ಬೇಡ. ಇನ್ನು 2-3 ನಿಮಿಷ ನಾನು ಮಾತಾಡ್ತೀನಿ. ನಾನು ವಸತಿ ಮಂತ್ರಿ ಆದ್ಮೇಲೆ ತಮ್ಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಸರ್ಕಾರ, ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಲಮ್ ಬೋರ್ಡ್ಗೆ ಸ್ಯಾಂಕ್ಷನ್ ಮಾಡಿದ್ರು. ಅದೇ ತರ ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ ಹೇಳ್ಬಿಟ್ಟು 47,856 ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು. ಒಟ್ಟಾಗಿ 2,30,30,000 ಮನೆಗಳು. ಒಂದ್ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಈಗಾಗಲೇ ಕೂಡ ನನಗಿಂತ ಪೂರ್ವದಲ್ಲಿ ನಮ್ಮ ಜಮೀರಣ್ಣವರು ಉತ್ಸವದ ಬಗ್ಗೆ ಮತ್ತು ನಮ್ಮ ಶಾಸಕರು, ನನ್ನ ಆತ್ಮೀಯ ತಣ್ಣನ ಬಗ್ಗೆ, ನಮ್ಮ ತಮ್ಮನ ಬಗ್ಗೆ ಕೂಡ ಬಹಳಷ್ಟು ಅದ್ಭುತವಾದಂಥ ಮಾತುಗಳನ್ನು ಆಡಿದರು. ಈ ವೇದಿಕೆ ಮೇಲೆ ಕಂಪ್ಲಿ ಉತ್ಸವದ ವೇದಿಕೆ ಮೇಲೆ ಆಸೀನರಾಗಿರುವಂಥ ನನ್ನ ನೆಚ್ಚಿನ ನಾಯಕರು ಮತ್ತು ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಣ್ಣನವರೇ, ಮತ್ತೊಬ್ಬ ಈ ಭಾಗದ ಹೆಸರಾದಂಥ ಶಾಸಕ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಒಬ್ಬರನ್ನ ನೀರ್ ಸಾಹೇಬ್ ಅಂತೇಳಿ ಕರಿತಾ ಇದ್ರು ನಮ್ಮ ಮೈಸೂರು ಭಾಗದಿಂದ ಬಂದಾಗ. ಇವತ್ತು ಗಣೇಶನ ಕೂಡ ಬರೀ ಕಂಪ್ಲಿ ಗಣೇಶ್ ಅಂತ ಹೇಳಲ್ಲ, ಕಾಲುವೆ ಮೇಲೆ ಓಡಾಡುವಂತ ಶಾಸಕ, ಕಾಲುವೆಗೆ ನೀರು ತೊಂದರೆ ಆದ್ರೆ ನೀರು ತರುವಂತ ಶಾಸಕ, ರೈತರಿಗೆ ತೊಂದರೆ ಆದ್ರೆ ಹಗಲು ಇರುಳು ಅನ್ನದೇ ಕೆಲಸ ಮಾಡುವಂತ ಶಾಸಕ ನಮ್ಮ ಗಣೇಶ್ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಅದಂತ ನಮ್ಮ ಶಾಸಕರಂತ ಗಣೇಶ್ ಅವರೇ, ಮತ್ತೊಬ್ಬ ಕಿರಿಯ ಮತ್ತು ಯಂಗ್ ಮತ್ತು ಫೈರ್ ಆಗಿರುವಂತ ನಮ್ಮ ಬಳ್ಳಾರಿಯ ನಗರ ಶಾಸಕರಂತ ಭರತ್ ರೆಡ್ಡಿ ಅವರೇ, ಮತ್ತೊಬ್ಬ ನಮ್ಮ ಆತ್ಮೀಯ ಅಣ್ಣನಾಗಿರುವಂತ ನಾಗರಾಜ್ ಅವರೇ, ಲಕ್ಷ್ಮಣ್ ಅವರೇ, ಚಿದಾನಂದಪ್ಪನವರೇ, ವಾಸಣ್ಣನವರೇ. ಈ ಕಾರ್ಯಕ್ರಮ ನಾನು ನೋಡ್ತಾ ಇದ್ದೆ, ಅಲ್ಲಿಂದ ಬರ್ತಾ ಇದ್ದೆ. ಬಳ್ಳಾರಿಯಿಂದ ಬರ್ಬೇಕಾದ್ರೆ ಕಂಪ್ಲಿಯಲ್ಲಿ ಹೆಂಗಪ್ಪ ಉತ್ಸವ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ರೆ, ಆದ್ರೆ ಇಲ್ಲಿ ಬರ್ತಾ ಬರ್ತಾ ನೋಡಿದಾಗ, ಈ ಜನಸಾಗರವನ್ನು ನೋಡಿದಾಗ ಗಣೇಶ್ ಅವರು ಕಂಪ್ಲಿ ಉತ್ಸವ ಯಾವ ರೀತಿ ಮಾಡ್ಯಾರ ಅಂತೇಳಿ ಅಲ್ಲಿನ ಮುಂಭಾಗದಲ್ಲಿ ನೋಡಿದಾಗನೇ ಅರ್ಥ ಆಗ್ಬಿಡ್ತು. ಇಲ್ಲ ಇವತ್ತು ನಾನು ಕೂಡ ಬಹುಶಃ ಬೆಂಗಳೂರಲ್ಲಿದ್ದಾಗ ಗಣೇಶ್ ನಾಳೆ ಹೋಗೋಣ ಬಿಡಪ್ಪ ಅಂತ ಹೇಳಿದ್ರೆ, ಇಲ್ಲಣ್ಣ ರೈತರದೇ ಅಲ್ಲಿ ಕೆಲಸ ಇದೆ, ಅಥವಾ ನಮ್ಮ ಮದುವೆಗಳಿದಾವೆ, ಮುಂಜಿ ಕಾರ್ಯಕ್ರಮಗಳಿದಾವೆ ಅಂತ ಹೇಳಿ ಪ್ರತಿಯೊಂದು ದಿನ ಕ್ಷೇತ್ರದಲ್ಲಿ ಅಲೆದಾಡಿ ಓಡಾಡಿ ದಣಿವು ಅರಿಲಾರ್ದೇ ಕೆಲಸ ಮಾಡುವಂತ ವ್ಯಕ್ತಿ ನಮ್ಮ ಕಂಪ್ಲಿ ಗಣೇಶ್ ಅವರಾಗಿದ್ದಾರೆ. ಇಂಥ ಉತ್ಸವವನ್ನು ಮಾಡ್ತಾ ಇದ್ರೆ ಬಹಳಷ್ಟು ಅದ್ಭುತವಂತ ಕೆಲಸಗಳನ್ನು ಈ ಕಾರ್ಯಕ್ರಮ ಈ ಭಾಗದಲ್ಲಿ ಮಾಡ್ಕೊಂಡಾಗ್ತಾ ಇದ್ರೆ, ಅವರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಸದಾ ಇರಬೇಕು. ಇಂಥ ಉತ್ಸವಗಳನ್ನ ಮತ್ತೊಮ್ಮೆ ಮಾಡ್ಕೋಬೇಕು. ನಿಮ್ಮ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೇ ಇರ್ತೀವಿ. ಗಣೇಶಣ್ಣ ಯಾವತ್ತೂ ಕೂಡ ಗಣೇಶಣ್ಣವರು, ನಮ್ಮ ತೆಲುಗಲ್ಲಿ ಒಂದು ಗಾದೆ ಇರುತ್ತೆ, ಎಲ್ಲನ್ನ ಮಾಮ ಅನ್ನಪ್ಪ ವಂಕ ತೊಟ್ಲ ಮಾಮ ಅನ್ನತ್ತಂತೇಳಿ. ನಿಮ್ಗೆ ಗೊತ್ತಾ ಗಾದೆ? ಎಲ್ಲನ್ನ ಕೆಲಸ ಕೇಳಪ್ಪ ಅಂದ್ರೆ ಏನಾದ್ರು ಕೇಳು, ನನ್ನ ಕ್ಷೇತ್ರಕ್ಕೆ ಬಂದಂತ ಹಣವನ್ನು ಕೂಡ ಇಲ್ಲಿಗೆ ತಗೊಂಡ್ಬಂದ್ಬಿಟ್ಟಾನ. ನಾನು ನೋಡ್ತಾ ಇರ್ತೇನೆ, ನಮ್ಮ ಕ್ಷೇತ್ರಕ್ಕೆ ಯಾರನ್ನ ಒಂದು ಸ್ಕೂಲ್ ಆದ್ರೆ, ಅಣ್ಣ ಹೆಂಗಣ್ಣ ನೀನ್ ಮಾಡ್ಕೊಂಡ್ ಬಂದೆ, ನಿಮ್ ತಮ್ಮನ ಕೊಡಲ್ಲಣ್ಣ ಅಂತೇಳಿ ಕಾಡಿ ಬೇಡಿ ಆ ಸ್ಕೂಲ್ನ ನಾನು ಒಂದು ಶಾಲೆಯನ್ನ ಇವ್ರಿಗೆ ಮಾಡಿಕೊಟ್ಬಿಟ್ಟೆ ನಾನು ಮಂತ್ರಿ ಇದ್ದಾಗ. ಜಮೀರಣ್ಣ ಯಾವ ರೀತಿ ಮಾಡ್ತಾರಂದ್ರೆ, ಇವಾಗ ನೀವು ಭಾಷಣದಲ್ಲಿ ಮಾಡ್ತಾ ಇದ್ರೆ ನಿಮ್ ಮನಸ್ಫೂರ್ತಿಯಾಗಿ 3,000 ಮನೆ ಕೊಡ್ತೀವಿ ಅಂತ ಹೇಳಿ ಅಲ್ಲಿಂದ ಎದ್ದು ಓಡಿ ಬಂದ್ಬಿಟ್ಟು, ಅಣ್ಣ 3,000 ಆಗಲ್ಲ, 7,000 ಮಾಡು, 5,000 ಮಾಡು ಅಂತೇಳಿ. ಅಂದ್ರೆ ಪ್ರತಿಯೊಂದು ಹಂತದಲ್ಲಿ ಕೂಡ ತನ್ನ ಕೆಲಸವನ್ನ ತಮ್ಮ ಕ್ಷೇತ್ರದ ಜನತೆಗೆ ಯಾವ ರೀತಿ ಕೊಡಬೇಕಂತೇಳಿ ಇವತ್ತು ಗಣೇಶ್ ಅವರು ತೋರಿಸ್ಕೊಟ್ಟಿದ್ದಾರೆ. ಇಂಥ ಉತ್ಸವನ್ನ ಮಾಡಿ, ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಕಂಪ್ಲಿ ಉತ್ಸವ, ಕಂಪ್ಲಿ ಉತ್ಸವಕ್ಕೆ ಕಂಪ್ಲಿಗೆ ಒಂದು ವಿಶೇಷವಾದಂತ ಸ್ಥಾನಮಾನ ಇದೆ. ಒಂದು ಒಳ್ಳೆ ಆಡಳಿತ ಕೊಡುವಂತ ಹೆಬ್ಬಾಗಲಾಗಿತ್ತು ನಮ್ಮ ಕಂಪ್ಲಿ. ವಿಜಯನಗರ ಕಾಲದಲ್ಲಿ ಕಂಪ್ಲಿಯ ಸ್ಥಾನ ಏನಿತ್ತಂದ್ರೆ, ಇಲ್ಲೇ ಒಂದು ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಕಾರ್ಯ ಮಾಡಬೇಕು, ಯಾವ ರೀತಿ ಕೆಲಸ ಮಾಡಬೇಕಂತೇಳಿ ಈ ವಿಜಯನಗರ ಆಸ್ಥಾನಕ್ಕೆ, ವಿಜಯನಗರ ಸಂಸ್ಥಾನಕ್ಕೆ ಕಂಪ್ಲಿನೇ ಇವತ್ತು ಹೆಬ್ಬಾಗಲಾಗಿತ್ತು. ಕಂಪ್ಲಿ ಉತ್ಸವ 2026 ಮಾತಾಡ್ತಿದ್ದಾರೆ. ಸ್ವಲ್ಪ ಶಬ್ದ ಕಮ್ಮಿ ಇದೆ. ಗಣೇಶಣ್ಣ ಅಂದ್ರೆ ಬೆಂಗಳೂರಲ್ಲಿ ಎಲ್ಲರೂ ರಾಖಿ ಬಾಯ್ ಅಂತಾರೆ. ಎಷ್ಟು ಫೇಮಸ್ಸು, ಅದಕ್ಕಾದ್ರೆ ಜಾಸ್ತಿ ಫೇಮಸ್ ಅಂತ ಗಣೇಶಣ್ಣ. ಹೆಂಗಿರ್ಬೇಕು ಜೋಶ್ ನಿಮ್ಮನ್ನು. ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರೇ, ಇನ್ನೊಬ್ಬ ನಮ್ಮ ಅಣ್ಣನವರಾದಂಥ ಬಳ್ಳಾರಿ ಗ್ರಾಮೀಣ ಶಾಸಕರಾದಂಥ ಬಿ ನಾಗೇಂದ್ರ ಅಣ್ಣನವರೇ, ಮತ್ತೆ ನಮ್ಮ ಲಿಡ್ಕರ್ ಅಧ್ಯಕ್ಷರಾದಂಥ ಮುಂಡ್ರಿಗಿ ನಾಗರಾಜ್ ಅಣ್ಣನವರೇ, ನಮ್ಮ
ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲದೆ ಇರ್ಬೋದು, ಆದರೆ ಸ್ವಂತ ಅಣ್ಣ ತಮ್ಮರ ಥರನೇ ಯಾವತ್ತು ನಿತ್ಯ ನಮಗೆ ಕುರುಗೋಡು ಬಸವೇಶ್ವರ ಕೊಟ್ಟಂತ ಅಣ್ಣ ಸಮಾನರಾದಂಥ ಗಣೇಶ್ ಅಣ್ಣನವರೇ, ಚಿದಾನಂದಪ್ಪ ಅಣ್ಣನವರೇ, ಶ್ರೀನಿವಾಸ ಅಣ್ಣನವರೇ, ಲಕ್ಷ್ಮಣನವರೇ, APMC ಅಧ್ಯಕ್ಷರಾದಂಥ ಹಬೀಬ್ ಅಹಮದ್ ಅವರೇ, ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯಂದ್ರೆ ಅಣ್ಣ ತಮ್ಮಂದ್ರೆ, ಇವತ್ತಿನ ಕಾರ್ಯಕ್ರಮ ನಿನ್ನೆ ನಮ್ಮ ಹೆಂಡತಿ ಹೊಸಪೇಟೆಯಲ್ಲಿ ನಮ್ಮ ಹಂಪಿ ಉತ್ಸವ ಕಾರ್ಯಕ್ರಮ ಯಾವ ರೀತಿಯಲ್ಲಿ ಅರೇಂಜ್ಮೆಂಟ್ ಆಗಿದೆ ಅಂತೇಳಿ ನೋಡಕ್ ಹೋಗಿದ್ವಿ. ಬಹಳ ಅದ್ದೂರಿ ಆಗಿದೆ ಅಂತೇಳಿ ನಿನ್ನೆ ಅನ್ಕೊಂಡಿದ್ವಿ ಇಬ್ರು. ಆದ್ರೆ ಜಮೀರಣ್ಣ ನಿಮ್ಮ ತಮ್ಮ ಹಂಪಿ ಉತ್ಸವ ನಿಮ್ಮನ್ನ ಮೀರಿ ಹಂಪಿ ಉತ್ಸವ ಮಾಡಿದಾನೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಗಣೇಶಣ್ಣನ ಬಗ್ಗೆ ಒಂದು ಮಾತು ಹೇಳ್ಬೇಕು. ಎಷ್ಟು ಒಂದು ಶಾಸಕನಾಗಿದ್ದ ತಕ್ಷಣ ಪ್ರತಿಯೊಬ್ಬರಿಗೆ, ಒಂದು ಗ್ರಾಮ ಪಂಚಾಯತ್ ಸದಸ್ಯನೋ ಶಾಸಕನೋ ಕಾರ್ಪೊರೇಟರ್ ಆಗಿದ ತಕ್ಷಣ ಪ್ರತಿಯೊಬ್ಬರಿಗೆ ಒಂದು ಅಧಿಕಾರಕ್ಕೆ ಬಂದಿದೀವಿ, ಜನರ ಹತ್ರ ನಮಗೆ ಸಂಬಂಧ ಇಲ್ಲ ಅಂತೇಳಿ ಒಬ್ಬ ರಾಜಕಾರಣಿಗಳು ಇರ್ತಾರೆ. ಆದ್ರೆ ಗಣೇಶಣ್ಣ MLA ಆಗಿದ ತಕ್ಷಣ ಅವರ ಶ್ರೀಮತಿ ಅವ್ರನ್ನ ಕರ್ಕೊಂಡು ಕುರುಗೋಡು ಕಂಪ್ಲಿ ಭಾಗದಲ್ಲಿ ಮನೆಯನ್ನು ಮಾಡ್ಕೊಂಡು, ಜನ ಎಲ್ಲಿರ್ತಾರೋ ಅದೇ ನನ್ನ ಗುಡಿ ಅಂತೇಳಿ ಕುರುಗೋಡು ಕಂಪ್ಲಿನ ತನ್ನ ಗುಡಿಯನ್ನು ಮಾಡ್ಕೊಂಡು ಕಾಯಕವನ್ನು ಮಾಡ್ಕೊಂಡು ತಮ್ಮ ಸೇವೆ ಮಾಡ್ಕೊಂತಿದ್ದಾರೆ. ಇಂಥ ಜಿಲ್ಲೆಯನ್ನು ನಡೆಸ್ಕೊಂಡು ಹೋಗ್ತಿದೆ. ಮತ್ತೆ ಜಮೀರಣ್ಣವರು ಅವರು ಪ್ರತಿನಿತ್ಯ ನನಗೆ ಸಲಹೆ ಸಹಕಾರಗಳನ್ನ ಕೊಡ್ತಾ ಜಿಲ್ಲೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ಬೇಕಂತೇಳಿ ನಮ್ಮನ್ನ ಇಬ್ರು ಜೋಡು ಹುಳಿಗಳು ಯಾರು ನಾಗೇಂದ್ರಣ್ಣವರು ಜಮೀರಣ್ಣವರು ನಮ್ಮನ್ನು ಮುಂದಕ್ಕೆ ತಗೊಂಡು ಹೋಗ್ತಿದ್ದಾರೆ. ಇವತ್ತು ಈ ವೇದಿಕೆ ಮೂಲಕ ಇನ್ನೊಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾಗೇಂದ್ರಣ್ಣನ ನಾಯಕತ್ವದಲ್ಲಿ, ಜಮೀರಣ್ಣನ ನಾಯಕತ್ವದಲ್ಲಿ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ 10 ಸ್ಥಾನ ಏನಿದೆ, ಇನ್ನೊಂದು ಮುಂಬರುವಂತ ದಿನಮಾನದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ಲುತ್ತೆ ಅಂತೇಳಿ ತಾವೆಲ್ಲರೂ ಯಾಕೆ ಈ ಮಾತನ್ನು ಹೇಳ್ತಿದ್ದೀರಿ ಅಂತಂದ್ರೆ, ಇವತ್ತು ಇಡೀ ಜಿಲ್ಲೆಯಲ್ಲಿ ಸಂತೋಷ ನೋಡಿ ಬಹಳಷ್ಟು ಎಮೋಷನ್, ಅಂದ್ರೆ ಏನ್ ಮಾತಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಕಂಪ್ಲಿಯ ಆರಾಧ್ಯ ದೇವರಾಗಿರುವಂತ ಸೋಮನಾಥ ಮತ್ತು ಪೇಟೆ ಬಸವೇಶ್ವರ ಪಾದಕ್ಕೆ ನಮಸ್ಕರಿಸುತ್ತಾ, ಹಿರಿಯರು ಅಣ್ಣನ ಸಮಾನರಾಗಿರುವಂತ ಜಮೀರ್ ಅಣ್ಣನವರು, ಅದೇ ರೀತಿ ಇನ್ನೊಬ್ಬ ಹಿರಿಯರು ಅಣ್ಣನ ಸಮಾನರಾಗಿರುವಂತ ನಾಗೇಂದ್ರ ಅಣ್ಣನವರು, ಅದೇ ರೀತಿ ಇನ್ನೊಬ್ಬ ಅಣ್ಣನ ಸಮಾನರಾಗಿರುವಂತ ಭರತ್ ರೆಡ್ಡಿ ಅಣ್ಣನವರು, ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನನಗೆ ತಾಯಿಯನ್ನ 1.5 ವರ್ಷ 2 ವರ್ಷ ಇದ್ದಾಗ ನನ್ನ ತಾಯಿಯನ್ನು ಕಳ್ಕೊಂಡೆ. ಅದೇ ರೀತಿ ತಂದೆ ಅವರು MLA ಆಗ್ಲೇಬೇಕಂತ ಅವ್ರ ಆಸೆ, ಅವ್ರು ನೋಡಕ್ಕಾಗಲಿಲ್ಲ. 2015 ಕಳ್ಕೊಂಡೆ. ಬಹಳ ಚಿಕ್ಕವಳು ಸಹ ತಾಯಿ ಪ್ರೀತಿ ಕಂಡಿಲ್ಲ, ತಂದೆ ಪ್ರೀತಿ ಕಂಡ್ರು ಕೂಡ ಅವ್ರು ಕೂಡ ರಾಜಕೀಯ ಜೀವನ ಅವರು ಒತ್ತಾಡ. ಆದ್ರೆ ಈ ತಾಯಿ ತಂದೆ ಪ್ರೀತಿ ಕೊಟ್ಟಂತ ಕಂಪ್ಲಿ ತಾಲೂಕು ಮತ್ತು ಕುರುಗೋಡು ತಾಲೂಕು ಜನತೆ ಋಣ ನನ್ನ ಕೊನೆಯ ಉಸಿರಿನವರೆಗೂ ಕೂಡ ತೀರ್ಸಕ್ಕಾಗಲ್ಲ. ಇವತ್ತೇನು ಪ್ರತಿ ಹಳ್ಳಿಗಳಿಗೆ, ಪ್ರತಿ ತಾಲೂಕಲ್ಲ ನಾನು ಹೋಗ್ತಿಲ್ಲ, ಸ್ವಂತ ನನ್ನ ತಾಯಿ ತಂದೆ ತರ ಪ್ರೀತಿಯಿಂದ ನನಗೆ ಗೌರವ ಕೊಟ್ಟು ಊಟ ಕೊಟ್ಟು ಒಬ್ಬ ಸಾಮಾನ್ಯವಾಗಿ
ಒಬ್ಬ ಸಾಮಾನ್ಯ ವ್ಯಕ್ತಿ, ನಾನೇನು ಹುಟ್ಟುತ್ತ ಶ್ರೀಮಂತ ಅಲ್ಲ. ಒಂದ್ಸತೆ ಹೊಸಪೇಟೆಯಿಂದ 4 ಕಿಲೋಮೀಟರ್ ಆಂಗಲ್ ಮಗಾಣಿ ಅಂತ ಕಬ್ಬು ಕಡಿಬೇಕು, ಕಬ್ಬು ಏರ್ಕೇಬೇಕು. ISR ಫ್ಯಾಕ್ಟರಿ ಬಂದು ನನ್ನ ತೊಳೆ ಉಸಿರಿರೋವರೆಗೆ ರಾಜಕೀಯದಾಗ ಇರ್ಲಿ ಬಿಡ್ಲಿ, ನಾನು ರಾಜಕಾರಣ ಮಾಡ್ಲಿ ಬಿಡ್ಲಿ, ಕೇವಲ ರಾಜಕೀಯ ಚಟ ನನಗಿಲ್ಲ. ನನ್ನ ಕೊನೆಯ ಉಸಿರಿರೋವರೆಗೆ ಕಂಪ್ಲಿ ಮತ್ತು ಕುರುಗೋಡು ಜನತೆ ಜೊತೆಗೆ ನನ್ನ ಕೊನೆಯ ಉಸಿರಿರೋವರೆಗೆ ನನಗೆ ಅಧಿಕಾರ ಮುಖ್ಯ ಇಲ್ಲ, ನನ್ನ ಜನ ಮುಖ್ಯ, ನನ್ನ ತಂದೆ ತಾಯಿಗಳು ಮುಖ್ಯ, ನನ್ನ ಅಣ್ಣ ತಮ್ಮಂದಿರು ಮುಖ್ಯ. ನನ್ನ ಅಧಿಕಾರ ಮತ್ತೊಂದು ಇನ್ನೊಂದು ಯಾವುದು ನೋಡ್ದೇನಲ್ಲ. ನಾನು ಯಾವುದೇ ಗ್ರಾಮ ಪಂಚಾಯತ್ ಎಲೆಕ್ಷನ್ ಮಾಡ್ದೇನಲ್ಲ, ತಾಲೂಕ್ ಪಂಚಾಯತಿ ಮಾಡ್ದೇನಲ್ಲ, ಜಿಲ್ಲಾ ಪಂಚಾಯತಿ ಮಾಡ್ದೇನಲ್ಲ. ನನಗೆ ಬಹಳಷ್ಟು ಜನ ಕೇಳ್ತಾರೆ ಹೆಂಗ್ ಬಂದಿ ರಾಜಕೀಯಕ್ಕಂತಂದು. ಅದು ಹೆಂಗ್ ಬಂದಂತಂದ್ರೆ ನಮ್ ಕಂಪ್ನಿ ಮತ್ತು ಕುರುಗೋಡು ಜನತೆ ಕರ್ಕೊಂಡ್ ಬಂದು ಇಂಡಿಪೆಂಡೆಂಟ್ ಎಲೆಕ್ಷನ್ ಮಾಡಿಸಿ ನೆಕ್ಸ್ಟ್ ಕಾಂಗ್ರೆಸ್ ಟಿಕೆಟ್ ಕೊಟ್ಕೊಳ್ಳೆ 5555 ಓಟಿಂದ ಶಾಸಕರಾಗಿ ಮಾಡಿದ್ದಾರೆ. ನಾನು ಏನಂತಂದು ಇವತ್ತು ಅನೇಕ ಜನ ಅಣ್ಣಂದಿರಿದ್ದಾರೆ, ಅವ್ರು ಅನೇಕ ಅವ್ರದ್ದಾದಂತ ಸ್ಟೈಲ್ ಅಲ್ಲಿ ಅಧಿಕಾರ ಮಾಡ್ತಾರೆ. ಆದ್ರೆ ನಾನು ಎಲ್ಲಾ ರೀತಿ ಒಂದು ವಿಭಿನ್ನವಾಗಿ MLA ಆಗ್ಬೇಕಮ್ಮ ನನ್ನ ಬಯಕೆ. ನನ್ಗೆಲ್ಲಾದ್ರೂ ಹೊಸತನ ತೋರಿಸ್ಬೇಕು. ಇವತ್ತು ಕಂಪ್ನಿ ಮತ್ತೆ ಕುರುಗೋಡಿನಲ್ಲಿ ಒಂದು ಮಾಡಂಗಲ್ಲ, ಎರಡೆರಡು ಮಾಡ್ಬೇಕು. ಅದು ಬಹಳ ಸಮಸ್ಯೆ ನನಗೆ. ಕಂಪ್ನಿ ಉತ್ಸವ ಮಾಡಿ ಅಂದ್ರೆ ಕುರುಗೋಡು ಎಲ್ಲರೂ ಬೇಜಾರಾಗ್ಬಿಡ್ತಾರೆ. MLA ಕಂಪ್ನಿ ಮಾತ್ರ ಉತ್ಸವ ಮಾಡ್ತಾರ, ಕುರುಗೋಡು ಉತ್ಸವ ಮಾಡಲ್ಲ ಅಂತ. ಹಂಗಾಗಿ ನಾವು ಮಿನಿಸ್ಟರ್ ಅಧಿಕಾರಿಗಳು ಹೋದಾಗ ಒಂದು ಅಪ್ರೂವಲ್ ಆಗಲ್ಲ, ಎರಡೆರಡು ಅಪ್ರೂವಲ್ ಆಗ್ತಾವ. ಈ ಕಂಪ್ನಿ ಉತ್ಸವ ಮಾಡ್ಬೇಕಾದ್ರೆ ಸುಮಾರು 3 ತಿಂಗಳ ಪ್ರಯತ್ನ. 10 ಜನ ಹೋಗ್ಬೇಕು, 10 ಜನ ಕೆಳಗೆ ಬರ್ಬೇಕು. CM ಹೋಗ್ಬೇಕಾದ್ರೆ ಅಲ್ಲಿ ಅಸೆಂಬ್ಲಿ ನಡಿಬೇಕಾದ್ರೆ ಒಳಗೆ ಯಾರು ಚೆಕ್ ಮಾಡೋದು. ಪಕ್ಕೆ ಹೋಗಿ ಒಂದು 5 ನಿಮಿಷ ಕುಂತು ಅವ್ರಿಗೆಲ್ಲ ಎಲ್ಲಾ ರೀತಿ ಸರ್ಕಸ್ ಮಾಡಿ ಕಂಪ್ನಿ ಉತ್ಸವ ಮಾಡ್ಬೇಕಂತ ಒಂದು 5 ನಿಮಿಷ ಬರೋಣ ಅಂತ ಕರ್ಕೊಂಡು ಸೀದಾ CM ಅಂತ ಕರ್ಕೊಂಡು ಹೋಗೋದು. ಹಾಗಾಗಿ ಏನಾದ್ರೂ ಬದಲಾವಣೆ ತೋರಿಸ್ಬೇಕು. ಇವತ್ತು ಮಿನಿ ವಿಧಾನಸೌಧ ಹೊಸ ಇತಿಹಾಸ, 100 ಬೆಡ್ ಹಾಸ್ಪಿಟ್ಲು, 2 ಕಡೆ ಕಂಪ್ನಿ ಕುರುಗೋಡು ಹೊಸ ಇತಿಹಾಸ. ಅದಾದ್ಮೇಲೆ ಸೋಮಪ್ಪ ಕೆರೆ, ಮನೆಗಳು ಇರ್ಲಿ, ನೀ ಯಾವ ವಿಷಯದ ಕೇಳ್ತೀರಲ್ರಿ, ಎಲ್ಲಿ ಕೂಡ ಕಾಂಪ್ರಮೈಸ್ ಆಗಲ್ಲ. ಬಹಳಷ್ಟು ಜನ ನಮ್ಮ ಜಮೀರಣ್ಣ ಅವ್ರು ಹೇಳ್ತಿರ್ತಾರೆ ಬೆಂಗಳೂರಿಗೆ ಬರಲ್ಲ ಅಂತ. ಇಲ್ಲಿ ನಮ್ಮರೆಲ್ಲ ಕಮಿಟ್ಮೆಂಟ್ ಆಗಿಬಿಟ್ಟಿರ್ತಾರೆ ಮದುವೆಗಳಿಗೆ. ಮದುವೆ ಬೀಗರಿದ್ದಾಗ MLA ಬಂದ್ರೆ ಬಹಳ ಖುಷಿ ಇರ್ತಾರ. ಏನ್ ಬೀಗರು ಹೋದ್ಮೇಲೆ ಏನಾನ ಹೋಗ್ಬಿಟ್ರೆ ಏನಪ್ಪ ಇವಾಗ ಬಂದೆ ಬಾ ಅಂದ್ರೆ ಮದುವೆ ಬೀಗರಿದ್ದಾಗ ಹೋಗ್ಬೇಕು. ಆ ಟೈಮಿಂಗ್ ಏನೈತಲ್ಲ, ಆ ಟೈಮಿಂಗ್ ಮೇಂಟೈನ್ ಮಾಡೋದು ಅಷ್ಟು ಸುಲಭ ಅಲ್ಲ, ಬಹಳಷ್ಟು ಸಮಸ್ಯೆ. ಆ ಟೈಮ್ಗಳೆಲ್ಲ ನಾವು ಮೇಂಟೈನ್ ಮಾಡಿ ಒಂದೊಂದ್ ದಿನ ನನಗೆ ಆಶ್ಚರ್ಯ ಆಗ್ತೈತಿ, 40 ಮದುವೆ ಅಟೆಂಡ್ ಆಗ್ತೀನಿ. ರೈತರ ವಿಚಾರ ಬಂದ್ರೆ ನನ್ನ ಜೀವನದಾಗ ಎಲ್ಲಿ ಕೂಡ ಕಾಂಪ್ರಮೈಸ್ ಆಗಲ್ಲ. ಯಾಕಂದ್ರೆ ನಾನು ಕೂಡ ನೀರ್ ಹರಿಸ್ಬೇಕಂದ್ರೆ ನಮ್ ಗದ್ದೆ ಕೆನಾಲ್ 12 ಕಿಲೋಮೀಟರ್ ದೂರ. ನಾವು ಏನಂತ ನಾವು ತೋರಿಸ್ಬೇಕಾಗ್ತೈತಿ. ಯಾಕಂದ್ರೆ ಪ್ರತಿ ಹಂತದಲ್ಲಿ ಕೂಡ ಡಿಸೆಂಬರ್ 15ಕ್ಕ ಏನ್ HLC ನೀರ್ ಕಟ್ ಮಾಡಿಬಿಡ್ತಿದ್ರು. ಇವತ್ತು ಜನವರಿ 20ರವರೆಗೆ ನೀರ್ ಕೊಟ್ಟಿದ್ವಿ. ಅನೇಕ ಜನ ವಿರೋಧ ಪಕ್ಷದವ್ರು ಹೇಳ್ತಾರ ಎಳ್ಳೆ ಬೆಳಿಗ್ಗೆ ನೀರ್ ಕೊಡಲ್ಲ, ಎಳ್ಳೆ ಬೆಳಿಗ್ಗೆ ನೀರ್ ಕೊಟ್ಟಿಲ್ಲ ಅಂತಂದು. ತಮ್ಮ ಕೈ ಮುಗಿದು ನಾನು ಕೇಳ್ಕೊಂಡಿ, ಇದು ದೇವರ ಆಟ. ಅಂದ್ರೆ ನ್ಯಾಚುರಲ್ ಆಗಿ ಗೇಟ್ 19ನೇ ಗೇಟ್ ಇದಾಗಿದೆ, ಹಂಗಾಗಿ ನಮ್ಗೆ ನೀರ್ ಕೊಡಕ್ಕಾಗಿಲ್ಲ. ತಾವು ಕೂಡ ಯಾರು ಕೂಡ ಅನ್ಯಾಯ ಭಾವಿಸಬಾರ್ದು. ಇವತ್ತು ನಾವೇನ್ ನೀರ್ ಕೊಡುವಂತ ನಿಟ್ಟಲ್ಲಿದ್ರೆ ಮುಂದಿನ ವರ್ಷ ಕೂಡ ಇದೇ ರೀತಿ ಸಮಸ್ಯೆ ಆಗ್ತಿತ್ತು. ಇನ್ನು 50 ವರ್ಷಗಳ ಕಾಲ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಇವತ್ತು ಮುಂದೆ ಬರುವಂತ ದಿನಗಳಲ್ಲಿ ನಮ್ಮ ಸರ್ವಣ್ಣ, ನಾಗೇಂದ್ರಣ್ಣ ಮತ್ತೆ ಭರತನ ಎಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಗೇಟ್ ರೆಡಿ ಮಾಡಿ ನೀರು ಕೊಡೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಕಂಪ್ನಿಯಲ್ಲಿ MLA ಸಣಾಪುರ ರಸ್ತೆ ಮಾಡ್ಬಿಟ್ಟ, ಏನ್ ಗಂಗಾವತಿ ರಸ್ತೆ ಮಾಡ್ಬಿಟ್ಟ, ಕುರುಗೋಡು ರಸ್ತೆ ಮಾಡ್ದ, ದೇವಸಮುದ್ರ ರಸ್ತೆ ಮಾಡ್ದ, ಹೊಸಪೇಟೆ ರಸ್ತೆ ಮಾಡ್ದ, ಏನ್ ಅನೇಕ ಶಾಲಾ ಕಾಲೇಜುಗಳು ಮಾಡ್ದ, ಅನೇಕ ಆಸ್ಪತ್ರೆಗಳು ಮಾಡ್ದ, ಎಲ್ಲಾ ಅಭಿವೃದ್ಧಿ ಮಾಡ್ದ. ಆದ್ರೆ ಕಂಪ್ನಿ ಬ್ರಿಡ್ಜ್ ಎಲ್ಲಾ MLAಗಳು ಬರ್ತಾರಪ್ಪ, ರಾಜಕೀಯ ಭಾಷಣ ಮಾಡ್ತಾರ, ಹೋಗ್ತಾರ, ಕಂಪ್ನಿ ಬ್ರಿಡ್ಜ್ ಅಂತ ಯಾರು ಮಾಡಲ್ಲ ಅಂತಂದು ಎಲ್ಲರೂ ಮನಸ್ಥಿತಿ ನಮ್ ಕಂಪ್ನಿ ಅವ್ರದಿತ್ತು. ನಾನು ಸತೀಶ್ ಅಣ್ಣ ಅಂತ 10 ದಿನ ಹೋಗಿದ್ದೆ. 10 ದಿನ ಹೋಗಿ ದಿನ ಬೆಳಗ್ಗೆ ಟಿಫನ್ ಮಾಡೋದು, ಮಧ್ಯಾಹ್ನ ಊಟ ಮಾಡೋದು, ಅವ್ರು ಎಲ್ಲಿಗೆ ಹೋಗ್ತಾರ ಅಲ್ಲಿಗೆ ಹೋಗೋದು.
ಒಂದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು. 4ನೇ ದಿನ ಸತೀಶಣ್ಣ ಕೇಳಿದ, ಯಾಕ ಬಾಳ ಬರಕತ್ತಿ, ಏನಂತ ಕೆಲ್ಸದ್ರಿ ಹೇಳಂತಂದು. ಅಣ್ಣ ಏನಿಲ್ಲ, ಸುಮ್ಮನೆ ಬರಕತ್ತೀನಿ ಅಂತಂದೆ. ಆಮೇಲೆ 5 ದಿನ ಆಯ್ತು, 6 ದಿನ ಆಯ್ತು, 2 ದಿನ ಗ್ಯಾಪ್. ಮತ್ತೆ ಸೋಮವಾರ ಅಟೆಂಡ್ ಆದೆ. ಸೋಮವಾರ, ಮಂಗಳವಾರ, ಬುಧವಾರ. ನಿಜವಾಗಿ ಕರೆಕ್ಟ್ ಹೇಳು, ಏನಂತ ಕೆಲ್ಸದ ನಾನು ಮಾಡ್ಕೊಡ್ತೀನಿ, ಇಷ್ಟು ನೀನ್ ಕಷ್ಟಪಡಬೇಡ ಅಂದ. ಅಣ್ಣ ನಾನು ಏನು ಕೇಳಲ್ಲ, ಒಂದ್ ಸಣ್ಣ ಕೆಲಸ ಐತೆ, ಅದ್ ಮಾಡ್ಕೊಟ್ಬಿಡೋಣ. ಇತಿಹಾಸದಾಗ ಡ್ಯಾಮ್ ಕಟ್ಟಿ 75 ವರ್ಷ ಆಗೈತಿ, ಅದನ್ನ ಬದಲಾವಣೆ ಮಾಡ್ಬೇಕು. ಯಾಕಂದ್ರೆ ಹೊಸ ಇತಿಹಾಸ ನಿರ್ಮಾಣ ಮಾಡ್ಬೇಕು. ಹಂಗಾಗಿ ನಂದೊಂದು ಕೆಲಸ ಐತೆ, ಅದೊಂದು ಮಾಡ್ಕೊಡ್ರಣ ಅಂತಂದೆ. ಏನ್ ಹೇಳಲ್ಲ, ನಾನು ಸೀದಾ ಕಾಲ್ ಹಿಡ್ಕೊಂಡು ಅಣ್ಣ ನನ್ನ ತಲೆ ಮೇಲೆ ಕೈ ಇಕ್ಕು ಮಾಡ್ಕೊಡ್ತೀರ ಅಂತ ನಾನು ಹೇಳ್ತಂದೆ. ಅವ್ರು ಅಷ್ಟರವಾಗಿ ಮಾತಾಡೋದೆಲ್ಲ ಭಾರಿ ಕಷ್ಟ, ಮಾತಾಡೋದೇನ ಅವರು ಬಹಳ ಕಷ್ಟ. ನೀನ್ ಹೇಳು, ನೀವು ಅಂದ್ರೆ ನಾನು ಹೇಳ್ತಾನೆ, ಇಲ್ಲದ್ರೆ ಹೇಳಲ್ಲ ಅಂದೆ. ಆಯ್ತು ಮಾಡ್ಕೊಡ್ತೀನಿ ಹೇಳಪ್ಪ ಅಂದ್ರು. ಅಣ್ಣ ಎಷ್ಟೋ ಇತಿಹಾಸ ಬಹಳಷ್ಟು ಜನ ಕಂಪ್ನಿಗೆ MLA ಆಗೋಗ್ಬಿಟ್ಟಾರೆ. ಹಂಗಾಗಿ ನಾನು ಒಂದೇ ಕೇಳ್ತೀನಿ, ನನ್ನ ಕಂಪ್ನಿ ಸೇತುವೆ ನಾನು ಕಳೆದ ಬಾರಿ ಮಾಡ್ಬೇಕಿತ್ತು, ಆದ್ರೆ ವಿರೋಧ ಪಕ್ಷದಲ್ಲಿದ್ದೆ. ಇವತ್ತು ನಮ್ ಸರ್ಕಾರ ಐತಿ, ನಿಮ್ಮ ಹೆಸರು ಶಾಶ್ವತ ಆಗಿರ್ತೈತಿ, ನನ್ನ ಹೆಸರು ಶಾಶ್ವತ ಆಗಿರ್ತೈತಿ. ಕಂಪ್ನಿ ಸೇತುವೆ ನೀವು ನನಗೆ ಅಪ್ರೂವ್ ಮಾಡ್ಕೊಳ್ಳೇಬೇಕಂತಂದ್ರು. ನಿಜವಾಗಿ ಬಹಳಷ್ಟು ಆಸೆ ಆಗ್ತೈತಿ. 120 ಕೋಟಿ ರೂಪಾಯಿ ವೆಚ್ಚದಲ್ಲಿ 1 ವಾರದಲ್ಲಿ ಅಪ್ರೂವ್ ಆಗಿ FT ಕ್ಲಿಯರೆನ್ಸ್ ಮಾಡಿ ಇವಾಗ ಟೆಂಡರ್ ಕರ್ತಿದ್ದಾರೆ. ಇವೆಲ್ಲ ಹೊಸ ಇತಿಹಾಸಗಳು. ಕಂಪ್ನಿ ಮತ್ತೆ ಕುರುಗೋಡು ಕ್ಷೇತ್ರದಲ್ಲಿ ಯಾರೋ ಹೊಸಪೇಟೆಲ್ ಬಂದು MLA ಆಗಿ ಅಲ್ಲಿರ್ತಾರೆ, ನಾವು ಬಸ್ನಾಗ ಹೋಗ್ಬೇಕು, ಗಾಡಿಗಳು ತಗೊಂಡು ಹೋಗ್ಬೇಕು, ನಾವು ಇನ್ನೊಬ್ರು MLA ನೋಡ್ಬೇಕಾಗ್ತೈತಿ ಅಂತಂದ್ರು. ಕುರುಗೋಡು ಭಾಗದಲ್ಲಿ MLAಗಳು ಆಗ್ತಿದ್ರು, ಬಳ್ಳಾರಿ ಹೋಗ್ಬೇಕಂತ ಒಂದು ಕುರುಗೋಡು ಜನತೆ ಇದ್ರು. ನಾನು ಗೆದ್ಲಿಕ್ ಮುಂಚೆಗೆ ಭಾಷಣದಲ್ಲಿ ನಾನು ಇಲ್ಲಿ ಮನೆ ಮಾಡ್ತಂದ್ರೆ ಎಲ್ಲ MLAಗಳು ಆಗ್ಲಿಕ್ಕಿಂತ ಮುಂಚೆಗೆ ಇಲ್ಲಿ ಬರ್ತಾರ, ಹೇಳ್ತಾರ, ಹೋಗ್ತಾರೆ ಗೆದ್ದ ಮೇಲೆ ಅಂತ ನಂತಿದ್ರು. ನನಗೆ ಬಹಳಷ್ಟು ಸೋಮಪ್ಪ, ಕುರುಗೋಡು ದೊಡ್ಡ ಬಸಪ್ಪ, ಮತ್ತೆ ಅದೇ ರೀತಿ ಪೇಟೆ ಬಸವ ದೇವ್ರಗಳಿಗೆ ನಾನು ಬೇಡ್ಕೊಂತಿದ್ದೆ, ಒಂದು ದೇವ್ರ ಅವಕಾಶ ನನಗೆ ಕೊಡಬೇಕು, ನಾನು ಏನಂತ ತೋರ್ಸ್ಕೊಬೇಕ. ಮನುಷ್ಯ ದುಡಿಬಹುದು, ಸಾಯ್ಬೋದು, ಗಳಿಸ್ಬೋದು, ಏನಾದ್ರೂ ಮಾಡ್ಬೋದು. ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ಏನಾದ್ರೂ ಅಚೀವ್ಮೆಂಟ್ ಮಾಡ್ಬೇಕು. ಈ ನಿಟ್ಟಿನಲ್ಲಿ ನನಗೆ ದೇವ್ರ ಒಂದು ಅವಕಾಶ ಕೊಡ್ಲಿ ಅಂತಂದು. ಯಾಕಂದ್ರೆ ದುಡ್ಡಿಲ್ಲ. ನನ್ B.Pharm ಸಿಕ್ಕಾಗ ನನ್ನ ಹತ್ರ ಇರೋದು ಎಷ್ಟೊಂದು 30,000. ಎಲ್ಲಾ ರೀತಿ ರೆಡಿ ಮಾಡ್ಕೋಬೇಕು. ಹಂಗಾಗಿ ಬಹಳಷ್ಟು ಕಷ್ಟದ ದಿನಗಳು. ಎಲ್ಲೇನವಾಗ್ಲೂ ಕಂಪ್ನಿಗೆ ಒಂದು ಇತಿಹಾಸ ಇತ್ತು. ಗುಜ್ಜು ನಾಗರಾಜ್ ಬಂದ, ತಗೊಂಡ 3 ಕೋಟಿ ತಗೊಂಡ ಹೋದ. ಆಮೇಲೆ ಹಣ್ಮಕ್ಕ ಬಂದು, ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಅನ್ಕೊಂಡು ಇದೊಂದು ಫಿಕ್ಸ್ ಇದು. ಹಣ್ಮಕ್ಕ ಬಂದು 2 ಕೋಟಿ ತಗೊಂಡು ಹೋದ್ಲು. ನಾನು ಭಾಷಣದಾಗ ಮಾತಾಡ್ಬೇಕಾದ್ರೆ ಸ್ಟೇಜ್ ಮೇಲೆ, ಸರ್ ನೀವೆಷ್ಟು ತಗೊಂಡಿರ ಅಂತ ಕೇಳೋದು. ನಾನು ಅವತ್ತು ಹೇಳಿದೆ, ನಾನು ನಮ್ಮ ತಂದೆ ತಾಯಿ ನನಗೆ ಉಪವಾಸ ಇದ್ರೆ ಚಿಂತಿಲ್ಲ, ಇಂಥ ಏನು ನೀಚ ರಾಜಕಾರಣ ನನ್ನ ಕೊನೆ ಉಸಿರಿರೋವರೆಗೆ ನಾನು ಯಾವತ್ತೂ ಕೂಡ ಮಾಡಲ್ಲ ಅಂತಂದು ಪ್ರತಿ ಭಾಷಣದಲ್ಲಿ ಹೇಳ್ತಿದ್ದೆ. ಯಾಕಂದ್ರೆ ನಾವೇನಂತ ತೋರಿಸ್ಬೇಕು. ಹಂಗಾಗಿ ಇಂಥವೆಲ್ಲ ಸಮಸ್ಯೆಗಳು. ನಾನು ಚುನಾವಣೆಗೆ ಬಂದಾಗ ನನ್ನ ಜೊತೆ 4 ಜನ, 4 ಜನ, 5 ಜನ, 10 ಜನ. ಆ 10 ಜನದಾಗ ಇಬ್ಬರಿಗೆ ಪೊಲೀಸರಿಗೆ ಹೇಳಿ ಒದ್ದೊಳಗೆ ಹಾಕೋದು, ಫೋನ್ ಮಾಡೋದು, ನಿಮ್ ಮಗ ಕಂಪ್ನಿಗೆ ಬಂದ್ರೆ ನಿಮ್ ಬಿಡಲ್ಲ ಅಂತ. ಆ ದೇವರ ಆಶೀರ್ವಾದ, ನಮ್ಮ ಕಂಪ್ನಿ ಮತ್ತೆ ಕುರುಗೋಡು ತಂದೆ ತಾಯಿಗಳ ಆಶೀರ್ವಾದ, ಅಣ್ಣಂದಿರ ಆಶೀರ್ವಾದ. ಇವತ್ತು 2 ಬಾರಿ ಶಾಸಕ ಆಗ್ತಾ ಅವೆಲ್ಲ ಮಾಡಿದ್ರಿ. ಅದೇ ಒಂದೇ ಗೋಸ್ಕರ ದಿನಕ್ಕೊಂದು 100-150 ಇನ್ನೂರು ಫೋನ್ ಅಟೆಂಡ್ ಮಾಡ್ತೀರಿ. ಅದ್ರಾಗ 2 ಮಿಸ್ ಕಾಲ್ಗಳು ನೈಟ್ 12 ಗಂಟೆ ಅಲ್ಲಿ ಮನೆಗೆ ನಮ್ಮ ಶ್ರೀಮತಿ ಮತ್ತೆ ನಮ್ಮ ಮಕ್ಕಳು ಹೇಳ್ತಿರ್ತಾರೆ, ಬೆಳಗ್ಗೆ ಮಾಡೋದು ಮಕ್ಕಂಬಿಡಪ್ಪ ಅಂತ. ಅವ್ರಿಗೆ ಹರಾಸ್ಮೆಂಟ್, ಅವ್ರ ಜೊತೆ ಮಾತಾಡೋದಿಲ್ಲ. ಊಟ ಮಾಡ್ಬೇಕಾದ್ರೂ ಕೂಡ ನಮ್ಮ ಮನೆಗೆ ಹೆಣ್ಮಕ್ಳು ಹೇಳ್ತಾರ, ನತ್ತಿಗೆ ಇರ್ತೈತಿ ಅಂದ್ರೆ ಊಟ ಮಾಡ್ಬೇಕಾದ್ರೆ ಮಾತಾಡಿದ್ರೆ ನತ್ತಿಗೆ ಇರ್ತೈತಿ ಮಾತಾಡೋದು. ಅಂದ್ರೆ ನಮ್ಮ ಕ್ಷೇತ್ರ, ನಮ್ಮ ತಂದೆ ತಾಯಿಗಳು, ಅಣ್ಣ ತಮ್ಮಿಂದ್ರು ಯಾವ ಕಷ್ಟದಲ್ಲಿ ಇರ್ತಾರೋ, ಅವ್ರ ಪರಿಸ್ಥಿತಿಯಲ್ಲಿ ಇರ್ತಿತ್ತು. ಇವತ್ತು ನಾನು ಫೋನ್ ಮಾಡ್ಲೇಬೇಕು. ಅವ್ರಿಗೆ ಎಷ್ಟೇ ಕಷ್ಟ ಅಲ್ಲ, ಬಹಳ ಕಷ್ಟ ಆಗ್ತೈತಿ. ಒಂದು ಫೋನ್ ಮಾಡ್ತಾರೆ 10 ಸತ ಮಾಡ್ತಾರ. ಆದ್ರೆ ನಾನು ಕೂಡ ಅವ್ರಕಿನ್ನ ಬಂಡ ಅಣ್ಣನ ಸತ ಮಾಡ್ಬಿಡ್ತು ನಾನು. ಅಂದ್ರೆ ಯಾಕಂದ್ರೆ ಈ ಋಣ ತೀರ್ಸಕ್ಕಾಗಲ್ಲ, ಈ ಪ್ರೀತಿ ವಿಶ್ವಾಸ ಗಳಿಸಕ್ಕಾಗಲ್ಲ. ಹಂಗಾಗಿ ನಾನು ಹೇಳೋದಿಷ್ಟೇ, ಇವತ್ತು ನಮ್ಮ ಕಂಪ್ನಿ ಮತ್ತೆ ಕುರುಗೋಡು ವಿಧಾನಸಭಾ ಕ್ಷೇತ್ರ ಜನತೆಗೋಸ್ಕರ ನಾನು ಏನ್ ಮಾಡಕ್ ಕೂಡ ಸಿದ್ಧ. ನಾನು ಪ್ರತಿ ಭಾಷಣದಲ್ಲಿ ತಮ್ಗೆ ಹೇಳ್ತಿರ್ತೀನಿ, MLA ಹೇಳ್ದಂಗೆ ಯಾರು MLA ಹೇಳಿದ್ದು ಯಾವ್ದು ಕೂಡ ನಡೆಯಲ್ಲ. ಕಂಪ್ನಿ ಮತ್ತೆ ಕುರುಗೋಡು ಜನತೆ, ನನ್ನ ತಂದೆ ತಾಯಂದಿರು, ನನ್ನ ಅಣ್ಣಂದಿರು, ನನ್ನ ತಾಯಂದಿರು ಹೇಳಿದ್ದೆ ನಾನು ನಡ್ಸೋದು. ಅವ್ರ ವಿರುದ್ಧವಾಗಿ ನನ್ನ ಜೀವನದಾಗ ಹೋಗಲ್ಲ.
ಅಧಿಕಾರ ಯಾರಿಗೆ ಶಾಶ್ವತವಾಗಿರಲ್ಲ. ಇವತ್ತಿಗೆ ನಾನು ತಪ್ಪು ಮಾಡಿನಂದ್ರೆ ನನ್ನ ಎದೆ ಮೇಲೆ ಹಿಂಗಿಡ್ಕೊಂಡು ನನ್ನ ಮನೆಗೆ ಬಂದು ಇದು ತಪ್ಪು ಮಾಡಕ್ಕೆ ನೀನು ಸರಿಪಡಿಸಿ ಅಂತ ಹೇಳಿದ್ರೆ ಅದಕ್ಕೆ ತಲೆಬಾಗಿ ನಾನು ಒಪ್ಕೊಂಬಂತ ಗುಣ ನನ್ನಲ್ಲಿ ಐತಿ. ಬೆಳಗ್ಗೆ ಎದ್ದು ನಾನು ದೇವಸ್ಥಾನ, ನನ್ನ ಗುಡಿಗೆ, ನನ್ನ ಪೂಜಾ ರೂಮ್ಗೆ ಹೋದ್ ಕೂಡಲೇ, ದೇವ್ರ ಮನೆಗೆ ಹೋದ್ ಕೂಡಲೇ ನಾನು ದೇವ್ರಿಗೆ ಬೇಡ್ಕೊಂಬದ್ ಒಂದೇ, ನನ್ಲೆಸ ಯಾರಿಗೂ ಕೂಡ ನೋವಾಗಬಾರ್ದು, ಯಾರಿಗೂ ಕೂಡ ಕಷ್ಟ ಪಡಬಾರ್ದು. ಅದು ಒಂದ್ ದೇವ್ರು ನನಗೆ ಆಶೀರ್ವಾದ ಮಾಡ್ರಂತದ್ದು. ಯಾಕಂದ್ರೆ ಈ ಪ್ರೆಷರ್, ಟೆನ್ಷನ್, ಮತ್ತೊಂದು ಯಾಕಂದ್ರೆ ಮಾತಿನ ಬರದಲ್ಲಿ ಸಣ್ಣ ಪುಟ್ಟ ಒಂದು ಮಾತಾಡಿ ಬಿಟ್ಟಿರ್ತೀವಿ. ನೈಟ್ ಹೊತ್ಕೊಳ್ಳೆ ನಿದ್ದೆ ಬರಲ್ಲ. ಷಣ್ಮುಖಣ್ಣಗೆ ಬಹಳ ಮಾತಾಡ್ಬಿಟ್ಟಪ್ಪ, ನೈಟ್ ನಿದ್ದೆ ಬರಲ್ಲ, ವಾಸನ ಮಾತಾಡ್ಬಿಟ್ಟೆ ನಿದ್ದೆ ಬರಲ್ಲ ಅಂದ್ರೆ ಅವ್ರು ಪ್ರೆಷರ್ ಮಾತಾಡ್ಬಿಡ್ತೀನಿ. ಆದ್ರೆ ಅವ್ರಿಗೆ ರಿಟರ್ನ್ ಫೋನ್ ಮಾಡಿ ಮಾತಾಡೋವರೆಗೆ ನನ್ ಸಮಾಧಾನ ಇರಲ್ಲ. ಹಂಗಾಗಿದೆ ನಿಮ್ಮ ಸ್ವಂತ ತಮ್ಮ, ಅಣ್ಣ, ತಮ್ಮ ಅಂತ ತಿಳ್ಕಾರಿ, ಮಗ ಅಂತ ತಿಳ್ಕಾರಿ. ನಾನು ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಮಾಡಲ್ಲ, 99% ಯಾವ್ದೇ ತಪ್ಪು ಮಾಡಲ್ಲ. ಹಂಗೇನ್ ತಪ್ಪು ಮಾಡಿದ್ರೆ ನಮ್ಮ ಮಗ ತಪ್ಪು ಮಾಡ್ಯಾನ, ನಮ್ಮ ಅಣ್ಣ ತಮ್ಮ ತಪ್ಪು ಮಾಡ್ಯಾನ, ನಮ್ ಸ್ವಂತ ಹುಡುಗ ತಪ್ಪು ಮಾಡ್ಯಾನ ತಂದು ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರ್ಲಿ. ನಿಮ್ ಋಣ ಅಂತೂ ನನ್ನ ಜೀವನದಾಗಲ್ಲ, ನಾನು ಕೊನೆಯ ಉಸಿರಿನವರೆಗೆ ತೀರ್ಸಕ್ಕಂತ ಅಸಾಧ್ಯ. ನನ್ನ ಕುಟುಂಬ, ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಗೆ, ನಾನು ಸಾಯ್ಬೇಕಾದ್ರೂ ಕೂಡ, ನಾನು ಸತ್ರು ಕೂಡ ನನ್ನ ಹೆಂಡತಿ, ನನ್ನ ಮಕ್ಕಳಿಗೆ ಹೇಳಿ ಸಾಯ್ತೀವಿ. ಕಂಪ್ನಿ ಮತ್ತೆ ಕುರುಗೋಡು ಜನತೆ ಯಾವತ್ತು ಬಂದ್ರು ಕೂಡ ಅಟ್ಲೀಸ್ಟ್ ನಿಮ್ ಕೈಯಾಗಿರಂತ ಒಂದು ಟೀ ಅಥವಾ ಒಂದ್ ಸ್ವಲ್ಪ ಊಟ ಆಗ್ಲಿ ಕೊಟ್ಟು ನಿಮ್ ಕೈಲಾದಂತ ಸಹಾಯ ಮಾಡಲೇಬೇಕಂತಂದು ನಾನು ಹೇಳಿ ಸಾಯಂತ ವ್ಯಕ್ತಿ ನನ್ನ ಮನಸ್ಸಾಗೈತಿ. ಯಾಕಂದ್ರೆ ಈ ಪ್ರೀತಿ ವಿಶ್ವಾಸ ಯಾವತ್ತೂ ಕೂಡ ತೀರ್ಸಕ್ಕಾಗಲ್ಲ. ಹಾಗಾಗಿ ಕೊನೆಯ ಉಸಿರಿನವರೆಗೆ ಇಬ್ಬರು ಮಕ್ಕಳಿದಾರ, ಆ ಮಕ್ಕಳಿಗೆ ಕೂಡ ಹೇಳ್ತೀವಿ, ಕಂಪ್ನಿ ಕುರುಗೋಡು ಜನತೆ ಬಂದ್ರೆ ನಿಮ್ಮ ಕೊನೆಯ ಉಸಿರಿನವರೆಗೆ ನಿಮ್ಮ ಮಕ್ಕಳು ಕೂಡ ನೀವ್ ಹೇಳಿ ಸಾಯ್ಬೇಕು. ಯಾಕಂದ್ರೆ ಈ ಪ್ರೀತಿ ವಿಶ್ವಾಸ ಗೌರವ ಕೊನೆಯ ಉಸಿರಿನವರೆಗೆ ಮರೆಯಕ್ಕಾಗಲ್ಲ ಅಂತಂದೇಳಿ ನನಗೆ 2 ಬಾರಿ ಆಶೀರ್ವಾದ ಮಾಡಿದಂತ ತಮ್ಮೆಲ್ಲ ಪಾದಗಳಿಗೆ ನಮಸ್ಕರಿಸುತ್ತಾ, ಹಿರಿಯರಿಗೆ ಹೊಂದಿಸುತ್ತಾ, ಅದೇ ರೀತಿ ಎಲ್ಲರಿಗೂ ಹೊಂದಿಸುತ್ತಾ, ನನಗೆ ಈ ಉತ್ಸವನ್ನ ಏನ್ ಕಂಪ್ನಿ ಉತ್ಸವ 12ಕ್ಕೆ ಮಾಡಿದ್ರೆ 16ನೇ ತಾರೀಕು ಕುರುಗೋಡು ಉತ್ಸವ ಮಾಡಕತ್ತೀನಿ. ಇವತ್ತು ಕುರುಗೋಡು ಅನೇಕ ಜನತೆ ಕಂಪ್ನಿಗೆ ಬಂದಿದ್ದಾರೆ. ನೀವು 16ಕ್ಕೆ ಸಂಪೂರ್ಣವಾಗಿ ಇವತ್ತು ಕುರುಗೋಡು ತಾಲೂಕಿನ ಜನತೆ ಏನ್ ಬೆಂಬಲ ಕೊಟ್ಟಾರೆ, ಅದೇ ರೀತಿ ಕಂಪ್ಲಿ ವಿಧಾನಸಭಾ ಕಂಪ್ಲಿ ತಾಲೂಕಿನ ಜನತೆ ಕುರುಗೋಡಿಗೆ ಬಂದು ಕುರುಗೋಡು ಉತ್ಸವ ಕೂಡ ಏನ್ ಸಕ್ಸಸ್ ಮಾಡ್ರಂತಂದ ಹೇಳಿ ಆ ಸೋಮನಾಥ, ಪೇಟೆ ಬಸವೇಶ್ವರ, ಏನು ನಮ್ಮ ತಾಲೂಕಿನ ಸಮಸ್ತ ದೇವತೆಗಳ ಆಶೀರ್ವಾದ ನಮ್ಮ ಕಂಪ್ನಿ ಕುರುಗೋಡು ಜನತೆ ಮೇಲೆ ಇರ್ಲಿ. ನಮ್ಮ ಕಂಪ್ನಿ ಕುರುಗೋಡು ಜನತೆ ಆರೋಗ್ಯ, ಐಶ್ವರ್ಯ, ಸಮೃದ್ಧಿ, ಸುಖ, ಶಾಂತಿ, ಇಡೀ ಜೀವನ ಪೂರ್ತಿ ಶಾಂತಿ ಕೊಡ್ಲಂತ ಆ ದೇವರಲ್ಲಿ ನಾನು ಕೂಡ ನನ್ನ ಕೊನೆಯ ಉಸಿರವರೆಗೆ ಈ ಜನತೆ ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಇರ್ಲಂತಂದ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಬಹಳ ಮಾತಾಡಿದೇನು, ಶ್ರಮೆ ಇರ್ಲ ಅಂತಂದೇಳಿ, ಅದೇ ರೀತಿ ಇವತ್ತೇನು ಪತ್ರಿಕಾ ಮಾಧ್ಯಮ ಅನೇಕ ಜನ ಹಿರಿಯರು ಬಂದ್ರೆ ಸಾಹಿತಿಗಳು ಅಂದ್ರೆ ಸ್ಥಳೀಯ ಕಲಾವಿದರಿಗೆ ಇವತ್ತೇನು ಅನೇಕ 38 ಟೀಮ್ಗಳು ಆಡ್ಲಿಕ್ಕೆ ಹೊಸಪೇಟೆಯಿಂದ, ಬಳ್ಳಾರಿಯಿಂದ ಬಹಳಷ್ಟು ಜನ ಏನ್ ಒಂದ್ ಟೀಮ್ ಇದು ಮಾಡ್ಕೊಂಡ್ರು. ನಾನು ಎಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಯಾಕಂದ್ರೆ ನಮ್ಮ ಜನ ನನಗೆ ಫೋನ್ ಮಾಡ್ತಿದ್ರು, ನಿನ್ನೆ ನೈಟ್ 1-2 ಯಾವ ಮಿಸ್ ಆಗ್ಯಾವ, ನಿನ್ನೆ ನಿದ್ದೆ ಮಾಡಿಲ್ಲ. ಯಾಕಂದ್ರೆ MLA ಭಾರಿ ಬೇಯ್ದು ಹೋಗ್ಬಿಟ್ರಪ್ಪ, ಬಹಳ ಬೇಯ್ದ್ಬಿಟ್ರೆ. ಅಂದ್ರೆ ಸ್ಥಳೀಯ ಕಲಾವಿದರಿಗೆ ಒಂದ್ 4-5 ಟೀಮು ಕೊಟ್ಟಿಲ್ಲ ಅಂತಂದು ನೈಟ್ 2:30 ಮಲ್ಕೊಂಡಿಲ್ಲ. ಅದೇ ಚಿಂತೆ. ನಾನು ಅದಕ್ಕಲ್ಲಿ ಮಧ್ಯಾಹ್ನ ಹೇಳಿದೆ, 2:30 ಆಗ್ಲಿ, ನೀನು 2:30 ಸ್ಟಾರ್ಟ್ ಮಾಡ್ತಾವ, 3 ಗಂಟೆಗೆ ಸ್ಟಾರ್ಟ್ ಮಾಡ್ತಾವ, 40 ಟೀಮ್ಗಳು ಬರ್ತಾವ, 50 ಟೀಮ್ಗಳು ಬರ್ತಾವ, ಅದಾದ್ಮೇಲೆ ಉತ್ಸವ ಆಗ್ಲಿ, ಅಲ್ಲಿವರೆಗೆ ಬೇಡ ಅಂತ ಹೇಳಿದೆ. ಹಂಗಾಗಿ ನಮ್ಮ ತಾಯಂದ್ರು ಬಹಳಷ್ಟು ಖರ್ಚು ಮಾಡಿ, ಯಾಕಂದ್ರೆ ಮಕ್ಕಳು ರೆಡಿ ಮಾಡ್ಕೊಂಡ್ ಬರೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಹಂಗಾಗಿ ರೆಡಿ ಮಾಡಿ ಬಂದಿರ್ತಾರೆ. ಹಂಗಾಗಿ ಸ್ಥಳೀಯರಿಗೆ ಹೆಚ್ಚು ಏನು ಆದ್ಯತೆ ಕೊಟ್ಟಿದ್ವಿ. ಹಂಗಾಗಿ ಎಲ್ಲರಿಗೂ ಕೂಡ ಒಂದು ಆಸೆ ಇತ್ತು, ಪೌರ ಕಾರ್ಮಿಕ ಏನಿವತ್ತು ಡಿಪಾರ್ಟ್ಮೆಂಟ್ ವೈಸ್ ಎಲ್ಲರಿಗೂ ಕೂಡ ಒಂದು ಸನ್ಮಾನ ಮಾಡ್ಬೇಕಂಬುದು. ಹಂಗಾಗಿ ಎಲ್ಲರಿಗೂ ಕೂಡ ಗಾಬರಿ ಆಗ್ತಾರೆ 2,500 ಜನಕ್ಕೆ ಸನ್ಮಾನ ಮಾಡ್ಬೇಕಂದ್ರೆ. ಹಂಗಾಗಿ ಆ ಸನ್ಮಾನ ಕೂಡ ಮಾಡಿದ್ವಿ. ಹಂಗಾಗಿ ನಿಮ್ ಪ್ರೀತಿ ವಿಶ್ವಾಸ, ನಿಮ್ಮ ಆಶೀರ್ವಾದ ಇರ್ಲ ಅಂತಂದೇಳಿ ನಿಮ್ಮ ಋಣ, ಪ್ರೀತಿ, ವಿಶ್ವಾಸ ಯಾವತ್ತು ನನ್ನ ಕೊನೆಯ ಉಸಿರಿನವರೆಗೆ ಈ ವೇದಿಕೆ ಮುಖಾಂತರ ಹೇಳ್ತಿ, ಯಾವತ್ತು ಕೂಡ ಮರೆಯಲ್ಲ. ಈ ಋಣ ತೀರ್ಸಕ್ಕಾಗಲ್ಲ ಅಂದು ನಿಮ್ಮ ಆಶೀರ್ವಾದ ಸಂಪೂರ್ಣವಾಗಿ ನನ್ನ ಮೇಲೆ ಧನ್ಯವಾದಗಳನ್ನ ಈ ಕಾರ್ಯಕ್ರಮದ ಮುಖೇನ ಕಂಪ್ನಿ ಉತ್ಸವ 2022 ಮುಖೇನ ವ್ಯಕ್ತಪಡಿಸಲಾಗ್ತಾ ಇದೆ. ವಂದನಾರ್ಪಣೆಯನ್ನು ನಮ್ಮೊಂದಿಗೆ ವೇದಿಕೆ ಕಾರ್ಯಕ್ರಮದ ವಂದನಾರ್ಪಣೆಯನ್ನ ಶ್ರೀ ಶ್ರೀಕುಮಾರ್ ಅವರು, ತಾಲೂಕು ಪಂಚಾಯತಿಯ ಎಕ್ಸಿಕ್ಯೂಟಿವ್ ಆಫೀಸರ್, ಕಂಪ್ನಿ ಅವರು ಮಾತಾಡ್ತಾರೆ.
ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಸಹ ಕಂಪ್ನಿಯ ಮಹಾಜನತೆ ವೀಕ್ಷಿಸಬಹುದು. ಖ್ಯಾತಿಯ ಚೆನ್ನಪ್ಪ ಸೇರಿದಂತೆ ಕಾಮಿಡಿ ಕಿಲಾಡಿಗಳ ಬಾಳು ಹಾಗೆಯೇ ಎಲ್ಲ ತಂಡ ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯನ್ನ ಅಲಂಕರಿಸಿಕೊಳ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಹಾದಿಯಾಗಿ ಕಂಪನಿ ನಾಯನ ವೇದಿಕೆ ಅಡಿಯಲ್ಲಿ ಎಲ್ಲ ಕಾರ್ಯಕ್ರಮಗಳ ಭರಪೂರ ಸೂಚಿ ನಿಮಗಾಗಿ